ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನೋಡ್ತೀನಿ ಆ್ಯಂಡ್ ರೆಸ್ಪಾಂಡ್ ಕೂಡ ಮಾಡ್ತೀನಿ. ದಿಸ್ ಇಸ್ ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋ ಅಂತಾನೆ ಹೇಳ್ಬೋದು. ಅಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಅಂತ. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಅಂದ್ರೆ ಮುಂಚೆ ಅವ್ರು ನಿಮಗೆ ಈ ಒಂದು ವಿಷಯನ ಹೇಳ್ಬೇಕು ಅನ್ಕೊಂಡಿರ್ತಾರೆ, ಬಟ್ ಹೇಳೋದಕ್ಕಾಗಿರಲ್ಲ. ಓಕೆ, ಯಾಕದೆ ಹೇಳೋದಕ್ಕಾಗಿರಲ್ಲ, ಯಾಕೆ ಇವಾಗ ಅವರು ಹೇಳ್ಬೇಕು ಅನ್ನಿಸ್ತಾ ಇದೆ, ಈ ವಿಷಯನ ಅವ್ರು ಮುಂಚೆನೆ ಹೇಳಿದಿದ್ರೆ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರ್ತಾ ಇತ್ತು, ಈ ಎಲ್ಲ ಒಂದು ವಿಷಯಕ್ಕೂ ಒಂದು ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಗೈಸ್, 3 ಆಪ್ಷನ್ಸ್ ಇರುತ್ತೆ ನಿಮಗೆ. ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೇಕಾಗಿರೋರು, ನಾನು ಝೋಡಿಯಾಕ್ ಸೈನ್ಸ್ ಹೇಳ್ತಾ ಬರ್ತೀನಿ. ಆಲ್ ರೈಟ್, ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೇಕಾಗಿರೋದು ಮೇಷರಾಶಿ ನೀವು, ಮಿಥುನ ರಾಶಿ ನೀವು, ಕನ್ಯಾ ರಾಶಿ ನೀವು, ಅಂಡ್ ದೆನ್ ಧನಸು ರಾಶಿ. 4 ಜನ ಈ ಒಂದು ಆಪ್ಷನ್ ಚೂಸ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಚೂಸ್ ಮಾಡಬೇಕಾಗಿರೋದು ವೃಷಭ ರಾಶಿಯವರು, ಕಟಕ ರಾಶಿಯವರು, ನೆಕ್ಸ್ಟ್ ತುಲಾ ರಾಶಿಯವರು ಹಾಗೂ ಮಕರ ರಾಶಿಯವರು. ಥರ್ಡ್ ಆಪ್ಷನ್ ಚೂಸ್ ಮಾಡಬೇಕಾಗಿ ಬಂದಿರೋರು ದೆನ್ ಕಮ್ಸ್ ಸಿಂಹ ರಾಶಿ ನೀವು, ವೃಶ್ಚಿಕ ರಾಶಿ ನೀವು, ಕುಂಭರಾಶಿ ಹಾಗೂ ಮೀನರಾಶಿ. ಥರ್ಡ್ ಆಪ್ಷನ್ ಚೂಸ್ ಮಾಡಬೇಕಾಗಿರೋದು. ಸೊ ನಿಮ್ಮ ಆಪ್ಷನ್ ಚೂಸ್ ಮಾಡಿ, ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ಸ್ ನ ಚೂಸ್ ಮಾಡಬೇಡಿ. ಅಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಮೇನ್ ಆಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಎನ್ವಿಲಾಪ್ ಅಲ್ಲಿ, ದಿಸ್ ಇಸ್ ದ ಎನ್ವಿಲಾಪ್ ಬೈ ದ ವೇ, ಒಂದು ಲೆಟರ್ ಇದೆ. ಆ ಲೆಟರ್ ಅಲ್ಲಿ ಏನಿದೆ ನನಗೂ ಗೊತ್ತಿಲ್ಲ, ಲೈಕ್ ನಾನೇ ಬರ್ದಿರೋದು, ಬಟ್ ಯಾವ ಗ್ರೂಪ್ ಅಲ್ಲಿ ಯಾವ ಒಂದು ಮೆಸೇಜ್ ಇದೆ ಈವನ್ ನನಗೂ ಅದು ಗೊತ್ತಿಲ್ಲ. ಓಕೆ, ನೋಡೋಣ ಯಾವ ಗ್ರೂಪ್ ಅವರಿಗೆ ಏನ್ ಮೆಸೇಜ್ ಬರುತ್ತೆ. ಆ ಒಂದು ಲಾಂಗ್ ಲೆಟರ್ ನ ಫಸ್ಟ್ ಓದೋಣ. ನೆಕ್ಸ್ಟ್ ಯಾಕೆ ಅದನ್ನ ಅವ್ರು ಹೇಳಿಲ್ಲ ನಮಗೆ ಮುಂಚೆನೆ, ಅದ್ರ ಬಗ್ಗೆ ನೀವು ಈ ಒಂದು ಕನೆಕ್ಷನ್ ಬಗ್ಗೆ ಏನು ಯೋಚನೆ ಇದೆ ಅವ್ರಿಗೆ, ಇವಾಗ ಈ ಒಂದು ವಿಚಾರನ ಮುಂಚೆನೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ರೆ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರ್ತಾ ಇತ್ತು, ಅಂಡ್ ಫೈನಲಿ ನಿಮಗೆ ಅಡ್ವೈಸ್ ಈ ಪರ್ಸನ್ ಬಗ್ಗೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಯಾವಾಗ ಬೇಕಾದ್ರೂ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಓಕೆ, ಲೆಟ್ಸ್ ಸಿ ನಿಮಗೆ ಏನೆಲ್ಲ ಬರುತ್ತೆ ಅಂತ. ಆ್ಯಂಡ್ ಎಸ್, ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳಿದೆ, ನೀವು ನಿಮ್ಮ ರೀಡಿಂಗಿಗೆ ಹೋಗ್ಬೋದು. ಆಲ್ ರೈಟ್, ಎಸ್. ಹಲೋ, ಫಸ್ಟ್ ಗ್ರೂಪ್ ಆರ್ ಫಸ್ಟ್ ಎನ್ವಿಲಾಪ್ ಯಾರ್ದಾಗಿರುತ್ತೆ? ಸೊ ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್ ಗೈಸ್. ಸೊ ಫಸ್ಟಿಗೆ ಲೆಟರ್ ಏನಿದೆ, ನಿಮಗೆ ಏನು ಮೆಸೇಜ್ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸ್ ಸಿ ಫಸ್ಟ್ ಗ್ರೂಪ್ ಅವ್ರಿಗೆ ಏನ್ ಮೆಸೇಜ್ ಬರುತ್ತೆ ಅಂತ. ಫಸ್ಟ್ ಈ ಲಾಂಗ್ ಲೆಟರ್ನ ಓದ್ಕೊಬಿಡೋಣ. And then we have tarot cards today. Let's see guys, it's going to be a very long letter ಅನ್ಬೋದು ನಿಮಗೆ. ಓಕೆ, ಫ್ಯಾಮಿಲಿ ಥೀಮ್ ಮೇನ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಇದು ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿರಬಹುದು, ಫ್ಯಾಮಿಲಿಗೆ ಗೊತ್ತಿರುವಂತ ಪರ್ಸನ್ ಆಗಿರ್ಬೋದು. ಸೊ ಲೆಟ್ಸ್ ಸಿ, ಇಂಗ್ಲಿಷ್ ಅಲ್ಲಿ ಇದೆ ಬಟ್ ನಾನು ಇದನ್ನ ಕನ್ನಡದಲ್ಲಿ ಹೇಳ್ತೀನಿ. For years I carried resentment, but I realize now that life is too short to hold on to anger. ಸೊ ಅವ್ರೇನ್ ಮೇನ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಇಷ್ಟು ವರ್ಷ ಐ ನೋ ಆ ಸಿಟ್ಟನ್ನೇ ಇಟ್ಕೊಂಡೆ ತಲೆಯಲ್ಲಿ,
ಆ ಬೇಜಾರು ಏನಿತ್ತು, ಆ ಜಗಳ ಏನು ಮಾಡ್ಕೊಂಡು ಹೋಗಿದ್ವಿ, ಅದನ್ನೇ ನಾನು ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳುಗಳು ತಲೆಯಲ್ಲಿ ಇಟ್ಕೊಂಡೇ ಇದ್ದೆ. ಬಟ್ ಇವಾಗ ನನಗೆ ರಿಯಲೈಸ್ ಆಗ್ತಾ ಇದೆ, ಲೈಫ್ ಬಂದ್ಬಿಟ್ಟು ಇಟ್ಸ್ ಅ ವೆರಿ ಶಾರ್ಟ್. ಯಾವಾಗ ಏನು ಬೇಕಿದ್ರೂ ಆಗ್ಬೋದು. ಹಳೆದನ್ನೇ ತಲೆಯಲ್ಲಿ ಇಟ್ಕೊತಾ ಇದ್ರೆ ಎಷ್ಟೋ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ನ ನಾವು ಮಿಸ್ ಮಾಡ್ಕೊಬಿಡ್ತೀವೇನೋ, ಒಳ್ಳೇದನ್ನ ಮಿಸ್ ಮಾಡ್ಕೊಬಿಡ್ತೀವೇನೋ, ಈ ಥರ ಒಂದು ಥಾಟ್ ಇದೆ ಅವರಿಗೆ. I wanted you to understand my pain, but I never took the time to understand yours. ಸೊ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ವಿಚಾರನ ಮುಂಚೆನೆ ಅವ್ರಿಗೆ ಹೇಳಬೇಕು ಅಂತ ಇತ್ತು ಕೂಡ. ಏನಂದ್ರೆ, ಓಕೆ, ಕರೆಂಟ್ ಹೋಯ್ತು ಗೈಸ್. ಓಕೆ, ಇಟ್ಸ್ ಫೈನ್. ಸೊ ಮೇನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ನನಗೆ ಮೇನಾಗಿ ನೀನು ನನ್ನ ಒಂದು ಪೇನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಬಟ್ ಆ ಒಂದು ಟೈಮಲ್ಲಿ ನಾನು ನಿನ್ನ ಪೇನ್ನ ಅರ್ಥ ಮಾಡ್ಕೊಳ್ಳೋದನ್ನ ಮರ್ತು ಬಿಟ್ಟೆ. ಮೇ ಬಿ ಯು ಡಿಂಟ್, ಬಟ್ ಐ ಕಾಂಟ್ ಲೆಟ್ ದ ಪಾಸ್ಟ್ ಡಿಫೈನ್ ದ ರೆಸ್ಟ್ ಆಫ್ ಅವರ್ ಲೈಫ್. ಒನ್ ಥಿಂಗ್ ಈಸ್ ಫಾರ್ ಶೋರ್, ನನಗೆ ಗೊತ್ತಿಲ್ಲ ನೀನು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀಯಾ ಅಂತ. ಆ ಪಾಸ್ಟ್ ನಮ್ಮ ಫ್ಯೂಚರ್ನ ಮತ್ತೆ ನಾನು ಫ್ಯೂಚರ್ಗೆ ನಮ್ಮ ಪಾಸ್ಟಲ್ಲಿ ಆಗಿದ್ದ ವಿಚಾರಗಳನ್ನ ತಕೊಂಡು ಹೋಗೋದಕ್ಕೆ ಇಷ್ಟಪಡಲ್ಲ. ಐ ಡೋಂಟ್ ವಾಂಟ್ ಅಪಾಲಜೀಸ್ ಆರ್ ಎಕ್ಸ್ಪ್ಲನೇಷನ್, ಐ ಜಸ್ಟ್ ವಾಂಟ್ ಪೀಸ್. ನನಗೆ ನಿನ್ನ ಕಡೆಯಿಂದ ಯಾವುದೇ ರೀತಿಯಾದ ಸಾರಿ ಕೇಳ್ಕೊಂಡು ಬರೋದು ನೀನು ನನ್ನ ಜೊತೆ ಅದೇನು ಬೇಡ. ಬಟ್ ಜಸ್ಟ್ ನಾವಿಬ್ರು ಮುಂಚೆ ಇದ್ದಂಗೆ ಇರಬೇಕು. ಐ ವಾಂಟ್ ಅಸ್ ಟು ಶೇರ್ ಲಾಫ್ಟರ್ ವಿತೌಟ್ ಓಲ್ಡ್ ವೂಂಡ್ಸ್ ಲರ್ಕಿಂಗ್ ಬೆನೀತ್. ಸೊ ನನಗೆ ಬೇಕಾಗಿರೋದು ನಿನ್ನ ಜೊತೆ ಒಂದು ಗುಡ್ ಮೆಮೊರೀಸ್ ಮಾತ್ರ, ನೆಗೆಟಿವ್ ಮೆಮೊರೀಸ್ ನನಗೆ ಬೇಡ. ಐ ವಾಂಟ್ to know you beyond the mistakes and misunderstandings. If you are willing, I would like to start fresh. No expectations, just two people who once meant the world to each other. So ಡೆಫಿನೆಟ್ಲಿ ಅವ್ರು ಕೇಳ್ತಾ ಇದ್ದಾರೆ, ಕೇಳೋದಕ್ಕೆ ಇಷ್ಟಪಡ್ತಾರೆ. ನೀನು ಓಕೆ ಅಂದರೆ ಮತ್ತೆ ಒಂದು ಫ್ರೆಶ್ ಸ್ಟಾರ್ಟ್ ಕೊಡೋಣ ಈ ಕನೆಕ್ಷನ್ಗೆ. ಹಳೆದನ್ನ ನೆನಪಿಸ್ಕೊಳ್ಳೋದು ಬೇಡ. ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ಬಟ್ ಅದನ್ನೆಲ್ಲ ಮರೆತು ಒಂದು ಹೊಸ ಸ್ಟಾರ್ಟ್ ಮಾಡೋಣ. ನೀನು ಓಕೆ ಅಂದರೆ. If you are not ready, that's okay. I just needed to say this. I forgive you and I hope you can forgive me too. ಅಂದರೆ ನಿಮ್ಮನ್ನ ಕ್ಷಮಿಸಿದ್ದೀನಿ ನಾನು, ನೀವು ಕೂಡ ನನ್ನ ಕ್ಷಮಿಸಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಒಂದು ಫ್ರೆಶ್ ಸ್ಟಾರ್ಟ್ ಬೇಕು ಈ ಪರ್ಸನ್ಗೆ ನಿಮ್ಮ ಕಡೆಯಿಂದ. ಒಂದು ನ್ಯೂ ಸ್ಟಾರ್ಟ್ ಬೇಕು. ಪಾಸ್ಟನ್ನೆಲ್ಲ ಮರೆತು ಒಂದು ಹೊಸ ಪರ್ಸನ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ರೆಡಿ ಆಗಿದ್ದಾರೆ ಇವರು. ಬಟ್ ಮೇನ್ ಆಗಿ ನಿಮ್ಮನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ನೀವು ನನ್ನ ಫಾರ್ಗಿವ್ ಮಾಡ್ತೀರಾ, ನೀವು ನನ್ನ ಕ್ಷಮಿಸ್ತೀರಾ, ಈ ತರ ಒಂದು ಮೆಸೇಜ್ ನಮಗೆ ಈ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ. ದಿಸ್ ಈಸ್ ರಿಯಲಿ ಒಂಥರ ಬೇಜಾರ್ ಮಾಡ್ಕೊಂಡು ಇದನ್ನ ಹೇಳ್ತಾ ಇರೋದು, ಪಾಸ್ಟಲ್ಲಿ ಆಗಿದೆನ ಮರ್ತು ಇದನ್ನ ನಿಮಗೆ ಹೇಳ್ತಾ ಇರೋದು, ಈ ತರ ಪಾಸಿಬಿಲಿಟೀಸ್ ಇದೆ. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ, ರೈಟ್? ಓಕೆ, ಲೆಟರ್ನ ನಾವು ಇಲ್ಲಿ ಇಟ್ಕೊಂಡ್ಬಿಡೋಣ. ಓಕೆ, ಸೊ ಮೇಯ್ನ್ ಆಗಿ ನೋಡೋಣ, ಯಾಕೆ ಅವ್ರು ಇದನ್ನ ಮುಂಚೆನೆ ಹೇಳಲಿಲ್ಲ, ಇವಾಗ ಯಾಕೆ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಇದು, ಯಾಕೆ ಅವ್ರು ಇದನ್ನ ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು ಯಾಕೆ ನಿಮ್ಮಿಂದ ಇದನ್ನ ಮುಚ್ಚಿಟ್ರು, ಕರೆಂಟ್ಲಿ ನಿಮ್ಮ ಬಗ್ಗೆ ಅವ್ರು ಏನು ಫೀಲ್ ಮಾಡ್ತಾರೆ, ಆ್ಯಂಡ್ ಈ ವಿಷಯನ ಅವ್ರು ನಿಮಗೆ ಮುಂಚೆನೆ ಹೇಳಿದ್ದಿದ್ರೆ ಏನಾಗ್ತಾ ಇತ್ತು ನಿಮ್ಮಿಬ್ರು ಮಧ್ಯ. ನೆಕ್ಸ್ಟ್ ಅಡ್ವೈಸ್ ನೋಡೋಣ. ಓಕೆ, ಇಷ್ಟನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಗೈಸ್. ಫಸ್ಟಿಗೆ ಯಾಕೆ ಅವ್ರು ಇದನ್ನ ನಿಮಗೆ ಮುಂಚೆನೆ ಹೇಳಲಿಲ್ಲ ಅಂತ. ಓಕೆ, ದೆರ್ ಈಸ್ 9 of Pentacles. ಆಲ್ ರೈಟ್, ಇದು ಹಿಂಗಿರಲಿ. ಸೊ 9 of Pentacles ಬಂದಿದೆ ಗೈಸ್. ಮೇನ್ ಆಗಿ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯಾಕೆ ಇವ್ರು ನಿಮಗಿನ್ನ ಮುಂಚೆನೆ ಹೇಳಲಿಲ್ಲ. ಸೊ 9 of Pentacles ಅಂದರೆ ಒಂದು ಇಂಡಿಪೆಂಡೆಂಟ್ ಪರ್ಸನ್, ಒಬ್ಬರು ಕರಿಯರ್ ಓರಿಯೆಂಟೆಡ್ ಪರ್ಸನ್. ಮೇನ್ ಆಗಿ ಒಬ್ರು ಲೈಕ್ ಒಂದು ಪಾಯಿಂಟಲ್ಲಿ ನಾನು ಒಬ್ಬರೇ ಇರೋಣ, ನಂಗೆ ಪಾರ್ಟ್ನರ್ಶಿಪ್ ಬೇಡ, ಆ ಥರ ಲೈಫ್ನ ಒಂದು ಅಪ್ರೋಚ್ ಮಾಡುವಂಥ ಒಂದು ಪರ್ಸನ್. ಕಮಿಟ್ಮೆಂಟ್ ಬಗ್ಗೆ ಇವಾಗಲೇ ಟೈಮ್ ಕೊಡೋದು ಬೇಡ, ರಿಲೇಶನ್ಶಿಪ್ಸಿಗೆಲ್ಲ ಇವಾಗಲೇ ಟೈಮ್ ಕೊಡೋದು ಬೇಡ, ಆ ಥರ ಹೇಳುವಂಥ ಒಂದು ಪರ್ಸನ್ 9 of Pentacles ಅಂದರೆ. ಆ್ಯಂಡ್ ಎಗೇನ್ 9 of Pentacles ಬಂದಾಗೆಲ್ಲ ಒಂದು ಥಿಂಗ್ ನನ್ನ ತಲೆಗೆ ಬರೋದು, ಈ ಪರ್ಸನ್ ವೆರಿ ಬ್ಯಾಡ್ ಎಟ್ ಓಪನಿಂಗ್ ಅಪ್. ಅಂದರೆ ಈಸಿಯಾಗಿ ಯಾರು ಓಪನ್ ಅಪ್ ಆಗಲ್ಲ.
ಬಟ್ ಎಟ್ ದಟ್ ಮೂಮೆಂಟ್ ಅವರಿಗೆ ಆ ಕಮಿಟ್ಮೆಂಟ್ದು ನೀಡ್ ಕೂಡ ಇರಲಿಲ್ಲ, ಕಮಿಟ್ಮೆಂಟ್ ಒಂದು ರಿಲೇಶನ್ಶಿಪ್ ಬೇಕು ಅಂತ ಕೂಡ ಇರಲಿಲ್ಲ ಅವ್ರಿಗೆ. ಅದನ್ನ ತೋರಿಸ್ಕೊಳ್ಳೋದಕ್ಕೂ ರೆಡಿ ಇರಲಿಲ್ಲ. ಓಕೆ, ನಾನು ಇವಾಗ ಇವ್ರನ್ನ ಅಪ್ರೋಚ್ ಮಾಡಿಬಿಟ್ರೆ ನಾನು ಒಂಥರ ಓಕೆ ಡೆಸ್ಪರೇಟ್ ಆಗಿ ಕಮಿಟ್ಮೆಂಟ್ ಬೇಕು ಅಂತ ಅನ್ಕೋಬಿಡ್ತಾರೇನೋ ನನ್ನ, ಆ ಥರ ಯೋಚನೆ ಮಾಡ್ತಾ ಇದ್ರು. ಆ್ಯಂಡ್ ಅಗೇನ್ ಅವರಿಗೆ ಆ ಒಂದು ಮೂಮೆಂಟಲ್ಲಿ ಕರಿಯರ್ ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಮುಖ್ಯ ಆಗಿತ್ತು. ಸೊ ದಟ್ ಈಸ್ ದ ಮೇನ್ ರೀಸನ್. ಅವರಿಗೆ ಮೇನ್ ಆಗಿ ಆ ಒಂದು ಮೂಮೆಂಟಲ್ಲಿ ಕರಿಯರಿಗೆ ಫೋಕಸ್ ಮಾಡೋಣ, ಕಮಿಟ್ಮೆಂಟು ರಿಲೇಶನ್ಶಿಪ್ ಇದಕ್ಕೆಲ್ಲ ಹೋದರೆ ಎಲ್ಲೋ ಒಂದು ಕಡೆ ನಾನು ಡಿಸ್ಟ್ರಾಕ್ಟ್ ಆಗಿಬಿಡ್ತೀನಿ, ಈ ಥರ ಎಲ್ಲ ಒಂದು ಥಾಟ್ ಅವರ ಮೈಂಡಲ್ಲಿತ್ತು. ಆ್ಯಂಡ್ ಅದೊಂದು ಕಾರಣಕ್ಕೆ ಅವ್ರ ಕಮಿಟ್ಮೆಂಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೂಡ ಕೊಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಸಿ ನಿಮ್ಮ ಬಗ್ಗೆ ಅವ್ರಿಗೆ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ. ಗ್ರೂಪ್ 1, ದೇರ್ ಈಸ್ ವರ್ಲ್ಡ್. ಲುಕ್ ಎಟ್ ದಿಸ್ ವರ್ಲ್ಡನ್ನು ನಾವು ಬಂದಾಗೆಲ್ಲ ಒಂದು ಪಾಸಿಟಿವ್ ವೇ ಎಲ್ಲ ತಗೊಳ್ಬಾರ್ದು. ವರ್ಲ್ಡ್ ಹ್ಯಾಸ್ ಡಿಫ್ರೆಂಟ್ ಆ್ಯಂಡ್ ಮೆನಿ 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 ಮೀನಿಂಗ್ಸ್ ಅಂತಲೇ ಹೇಳ್ಬೋದು. ಓಕೆ, ಈ ಒಂದು ಸಿಚುವೇಶನ್ಲಿ ವರ್ಲ್ಡ್ ಬಂದಿದೆ. ಸೊ ವರ್ಲ್ಡ್ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಒಂದು ಚಾಪ್ಟರ್ ಕ್ಲೋಸ್ ಆಗಿ ಒಂದು ನ್ಯೂ ಚಾಪ್ಟರ್ ಓಪನ್ ಅಪ್ ಆಗುತ್ತಲ್ವಾ, ಅದ್ರ ಬಗ್ಗೆ ಮೇನ್ ಆಗಿ ವರ್ಲ್ಡ್ ಟ್ಯಾರೋ ಕಾರ್ಡ್ ಮಾತಾಡುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಓಕೆ ಬಿಡಿ ಹೋಗ್ಲಿ, ಅದು ಮುಗ್ದೋಗಿರೋ ಚಾಪ್ಟರ್, ಮತ್ತೆ ಅದನ್ನ ಓಪನ್ ಅಪ್ ಮಾಡ್ಬೇಕಾ, ನೆಸೆಸಿಟಿ ಇಲ್ಲ, ಮುಗ್ದೋಗಿರೋ ಭಾಗನ ಮತ್ತೆ ಮತ್ತೆ ನೆನಪಿಸ್ಕೋಬೇಕಾ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಎಲ್ಲೋ ಒಂದ್ ಕಡೆ ಅವರಿಗೆ ನ್ಯೂ ಬಿಗಿನಿಂಗ್ ಬೇಕು. ಅವರಿಗೆ ವರ್ಲ್ಡ್ ಅಂದ್ರೆ ಅಗೇನ್ ಎಂಡಿಂಗ್ ಆಫ್ ಒನ್ ಚಾಪ್ಟರ್, ಒಂದು ಫ್ರೆಶ್ ಚಾಪ್ಟರ್ ತರ ನಿಮ್ಮಿಬ್ರು ಮಧ್ಯೆ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಯಾವ ತರ ಒಂದು ಬಾಂಡಿಂಗ್ ಇತ್ತು ಅಂತ. ಜಸ್ಟ್ ಫ್ರೆಂಡ್ಶಿಪ್ ಆಗಿತ್ತು ಅಂದ್ರೆ ಅಗೇನ್ ಆಸ್ ಅ ಫ್ರೆಂಡ್ ಆಗೇನೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ, ಬಿಟ್ರೆ ಓವರ್ಲಿ ಕ್ಲೋಸ್ ಆಗಿ ಕನೆಕ್ಟ್ ಆಗೋದು, ಪಾರ್ಟ್ನರ್ಶಿಪ್ ತರ ಕನೆಕ್ಟ್ ಆಗೋದು, ಈ ತರ ಎಲ್ಲ ಇವ್ರಿಗೆ ಅಷ್ಟು ಇಷ್ಟ ಇಲ್ಲ ಇವಾಗ್ಲೇನೆ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಒಂದು ಡೀಪ್ ರಿಗ್ರೆಟ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಇಲ್ಲ. ಒಂಥರ ಮೂವ್ ಆನ್ ಆಗೋಗ್ಬಿಟ್ಟಿದ್ದಾರೆ. ವರ್ಲ್ಡ್ ಅಂತ ಬಂದ್ರೆ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್ ಆಫ್ ಮೂವ್ ಆನ್ ಆಗೋದು, ಹಳೆದನ್ ಬಿಟ್ಟು ಹಳೆದ್ರ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂರೋದು, ಅದೆಲ್ಲ ವರ್ಲ್ಡ್ ಟ್ಯಾರೋ ಕಾರ್ಡ್ ಹೇಳಲ್ಲ. ವರ್ಲ್ಡ್ ಮೇನ್ ಆಗಿ ಏನ್ ಹೇಳುತ್ತೆ, ಒಂದು ಮೂವ್ಮೆಂಟ್ ಬಗ್ಗೆ ಹೇಳುತ್ತೆ, ಒಂದು ಟ್ರಾವೆಲಿಂಗ್ ಬಗ್ಗೆ ಹೇಳುತ್ತೆ. ಅದು ಫಿಸಿಕಲ್ ಆಗಿ ಟ್ರಾವೆಲ್ ಮಾಡೋದೇ ಆಗಿರ್ಬೋದು, ಅಥವಾ ಏನು ಮೆಂಟಲಿ ಒಂದೇ ಕಡೆ ಇವ್ರು ಸ್ಟಕ್ ಆಗಿಲ್ಲ, ಮೂವ್ ಆನ್ ಆಗಿದ್ದಾರೆ. ಹೊಸ ಹೊಸ ಆಪರ್ಚುನಿಟೀಸ್ ನ ನೋಡ್ತಾ ಇರ್ತಾರೆ, ಹೊಸ ಹೊಸ ಪೀಪಲ್ ನ ಮೀಟ್ ಆಗ್ತಾ ಇರ್ತಾರೆ. ಸೊ ಎಸ್, ಐ ಗೆಸ್ ಇವರು ಮೂವ್ ಆನ್ ಆಗಿದ್ದಾರೆ. ನಿಮ್ನ ಒಂದು ಆಪ್ಷನ್ ತರ ಕೂಡ ನೋಡ್ತಾ ಇಲ್ಲ. ಒಂದು ಲೈಕ್ ಯು ಆರ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅವ್ರ ಲೈಫಲ್ಲಿ ಇವಾಗ, ಆ ತರ ನೋಡ್ತಾ ಇದ್ದಾರೆ. ಓಕೆ, ಸೊ ಈ ಒಂದು ವಿಷಯ ಇವ್ರು ನಿಮಗೆ ಮುಂಚೆನೆ ಹೇಳಿದ್ದಿದ್ರೆ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರ್ತಾ ಇತ್ತು ನಿಮ್ಮಿಬ್ರು ಮಧ್ಯದಲ್ಲಿ ಇವಾಗ. Let's see. Group 1, Empress. Empress is all about love. Empress is all about support, respect ಅಂತಾನೆ ಹೇಳ್ಬೋದು, ಮೇನ್ ಆಗಿ ನರ್ಚರ್ ಅಂತಾನೆ ಹೇಳ್ಬೋದು. ಮೇ ಬಿ ನಿಮ್ಮಿಬ್ರು ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇತ್ತು, ದಟ್ ಈಸ್ ಫಾರ್ ಶೋರ್. ಈ ವಿಷಯನೇ ಅವ್ರು ಮುಂಚೆನೆ ನಿಮಗೆ ಹೇಳಿದಿದ್ರೆ ನಿಮ್ಮನ್ನ ತುಂಬಾನೇ ಟ್ರಸ್ಟ್ ಮಾಡ್ತಾ ಇದ್ರು, ಎಲ್ಲ ವಿಚಾರಕ್ಕೂ ನಿಮ್ಮನ್ನ ಗೈಡೆನ್ಸ್ ತಗೊಂತಾ ಇದ್ರು, ಎಲ್ಲ ವಿಚಾರದಲ್ಲೂ ನಿಮ್ಮ ಒಂದು ಸಜೆಷನ್ ಕೇಳ್ತಾ ಇದ್ರು ಮೇನ್ ಆಗಿ, ದಟ್ ಈಸ್ ಫಾರ್ ಶೋರ್. ಎಂಪ್ರೆಸ್ ಇಸ್ ಅ ಕಾರ್ಡ್ ಆಫ್ ಲವ್ ಅಂತಾನೆ ಹೇಳ್ಬೋದು. ನಿಮ್ ಬಗ್ಗೆ ಒಂದು ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು, ನಿಮಗೂ ಕೂಡ ಇವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಜಾಸ್ತಿನೇ ಆಗ್ತಾ ಇತ್ತು ಅನ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಇಬ್ರು ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇತ್ತು. ಅಂಡ್ ನಿಮ್ಮಿಬ್ರು ಮಧ್ಯೆ ಒಂದು ಕಂಫರ್ಟ್ನೆಸ್ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳ್ಬೋದು. ಬಿಟ್ರೆ ಲವ್ ಅನ್ನೋದೊಂದು ಕ್ರಿಯೇಟ್ ಆಗ್ಬೋದಿತ್ತು, ಪಾಸಿಬಿಲಿಟೀಸ್ ಆರ್ ದೇರ್. ಎಲ್ಲೋ ಒಂದ್ ಕಡೆ ನಿಮ್ ಮೇಲೆ ರೆಸ್ಪೆಕ್ಟ್ ಲವ್ ಕಡೆ ಟರ್ನ್ ಆಗೋ ಪಾಸಿಬಿಲಿಟೀಸ್ ಇರ್ತಾ ಇತ್ತು. ಐ ಡೋಂಟ್ ನಿಮ್ಮಿಬ್ರು ಮಧ್ಯೆ ಏನಾಗಿದೆ ಅಂತ ಆ ಒಂದು ಅಪಾಲಜಿ ಮಾಡಿ ಮುಂಚೆನೆ ಮಾತಾಡ್ಸಿದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಗ್ರೋತ್, ಒಂದು ನ್ಯೂ ಬಿಗಿನಿಂಗ್ ಅಥವಾ ಒಂದು ಲವ್ ಬಾಂಡಿಂಗ್ ಕ್ರಿಯೇಟ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗಾಯ್ಸ್. ಕರೆಂಟ್ ಬಂತು, ಲೆಟ್ ಮಿ ಟರ್ನ್ ಆನ್ ದ ಲೈಟ್. ಓಕೆ, ನೆಕ್ಸ್ಟ್ ನೋಡೋಣ. ಅಡ್ವೈಸ್ ನಿಮಗೆ, ಈ ಪರ್ಸನ್ದು ಮೆಸೇಜ್ನ ನೋಡಿದ್ರಿ,
ರೈಟ್. ಇವ್ರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಥವಾ ಯಾವ ಒಂದು ಮೆಸೇಜ್ನ ನಿಮಗೆ ತಲುಪಿಸೋದಕ್ಕೆ ಇಷ್ಟಪಟ್ಟಿದ್ರು ಅಂತ ನೀವು ಆಲ್ರೆಡಿ ನೋಡಿದೀರಾ. ಸೊ ಇವಾಗ ನಿಮಗೆ ಫೈನಲ್ ಅಡ್ವೈಸ್, ಈ ಪರ್ಸನ್ ನೀವು ಅಪ್ರೋಚ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆದ್ರೆ ಒಳ್ಳೇದಾ? ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ. ದೇರ್ ಈಸ್ ಕ್ವೀನ್ ಆಫ್ ಪೆಂಟಕಲ್ಸ್, ಎಂಪ್ರೆಸ್ ಬಂದಿದೆ, 9 ಆಫ್ ಪೆಂಟಕಲ್ಸ್, ವರ್ಲ್ಡ್ ಬಂದಿದೆ. ಆಲ್ ಆರ್ ಪಾಸಿಟಿವ್ ಕಾರ್ಡ್ಸೇ. ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾನೇ ಕಡಿಮೆ ನೋಡ್ತಾ ಇದ್ದೀನಿ. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿದೆ ಅಂದ್ರೆ ಒನ್ ಥಿಂಗ್ ನಿಮಗೆ ಏನ್ ಹೇಳ್ತಾ ಇದೆ ಅಂದ್ರೆ ಫೋಕಸ್ ಆನ್ ಯುವರ್ ಸೆಲ್ಫ್. ನಿಮ್ ಬಗ್ಗೆ ಫಸ್ಟ್ ಫೋಕಸ್ ಮಾಡಿ. ನಿಮ್ಮ ಒಂದು ಸ್ಟೆಬಿಲಿಟಿ, ನಿಮ್ಮ ಗ್ರೋತು, ಅದ್ರ ಮೇಲೆ ಇವಾಗ ಇಂಪಾರ್ಟೆನ್ಸ್ ಇರ್ಬೇಕು ನಿಮಗೆ. ಬಿಕಾಸ್ ಈ ಪರ್ಸನ್ ನಿಮಗೆ, ನೀವೇನಾದ್ರು ಇನ್ ಕೇಸ್ ಅಪ್ರೋಚ್ ಮಾಡಿದ್ರೆ ಅಷ್ಟೇ ಇಂಪಾರ್ಟೆಂಟ್ ವೈಸ್ ಅಲ್ಲಿ, ಅಷ್ಟೇ ನಿಮಗೆ ಅಟೆನ್ಷನ್ ಕೊಟ್ಟು, ಅಷ್ಟೇ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಿಮಗೆ ರೆಸ್ಪಾಂಡ್ ಮಾಡೋದು, ಮಾತಾಡ್ಸೋದು, ಇದೆಲ್ಲ ನಾನು ನೋಡ್ತಾ ಇಲ್ಲ ಇವಾಗ ನೀವು ಅಪ್ರೋಚ್ ಮಾಡಿದ್ರೆ. ಸೊ ಇಟ್ಸ್ ಎನ್ ಇಂಡಿಕೇಶನ್. ಅವ್ರನ್ನ ನೀವು ರೀಚ್ ಔಟ್ ಮಾಡಿದ್ರೆ, ಮಾತಾಡ್ಸಿದ್ರೆ, ನೀವು ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ತರ ಅವ್ರು ನಡ್ಕೊಳ್ಳೋ ರೀತಿ ಕಡಿಮೆನೇ ಇದೆ. ಬಿಕಾಸ್ ವರ್ಲ್ಡ್ ಬಂದಿದೆ ಅಂದ್ರೆ ಅವ್ರು ಆಲ್ರೆಡಿ ತುಂಬಾ ಜನ ಮೀಟ್ ಆಗಿದ್ದಾರೆ, ಅವರ ಫ್ರೆಂಡ್ ಸರ್ಕಲ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ನೀವು ಅವರ ಒಂದು ಫಸ್ಟ್ ಪ್ರಯಾರಿಟಿಲಿ ಕೂಡ ಇಲ್ಲ ಅಂತ ಅದು ಹೇಳ್ತಾ ಇದೆ ಮೇನ್ ಆಗಿ. ಬಿಕಾಸ್ ಅವ್ರ ಇದ್ರ ಬಗ್ಗೆ ಯಾವುದೇ ರೀತಿ ರಿಗ್ರೆಟ್ಸ್ ಮಾಡ್ತಾ ಇಲ್ಲ. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಅವ್ರಿಗೆ ಅಷ್ಟೇ ಒಂದು ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದಿದ್ರೆ ಮುಂಚೆನೆ ಈ ಒಂದು ಮೆಸೇಜ್ ಹೇಳ್ತಾ ಇದ್ರು. ಇವಾಗ್ಲೂ ಕೂಡ ಅವ್ರು ನಿಮಗೆ ಏನ್ ಫೋರ್ಸ್ ಮಾಡ್ತಾ ಇಲ್ಲ, ನೀವೇ ಬೇಕು ನನ್ನ ಫಾರ್ಗಿವ್ ಮಾಡು ಅಂತ. ದರ್ ಲೈಕ್ ಓಕೆ, ಅವ್ರನ್ನ ಫಾರ್ಗಿವ್ ಮಾಡ್ಲಿಲ್ಲ ಅಂದ್ರೂ ಓಕೆ, ನೀವು ಅವ್ರನ್ನ ನೆನಪಿಸ್ಕೊಂಡಿಲ್ಲ ಅಂದ್ರೂ ದಟ್ಸ್ ಟೋಟಲಿ ಫೈನ್ ಈ ಪರ್ಸನ್ಗೆ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಏನೇ ಕನೆಕ್ಷನ್ ಇದ್ರೂ ಆ ಡೆಸ್ಪರೇಟ್ ಅಂತಾರಲ್ಲ, ಡೆಸ್ಪರೇಟ್ ಅಂತಾನೂ ಹೇಳಲ್ಲ ನಾನು, ಆ ಒಂದು ಕ್ಯೂರಿಯಾಸಿಟಿ ಇರ್ಬೇಕು. ಅವ್ರು ಏನ್ ಅನ್ಕೋಬಹುದು ನನ್ ಬಗ್ಗೆ, ಅವ್ರ ನನ್ ಬಗ್ಗೆ ಏನ್ ತಿಳ್ಕೊಂತಿರ್ಬೋದು, ನನ್ ಬಗ್ಗೆ ಏನ್ ಒಪಿನಿಯನ್ ಇರ್ಬೋದು, ಆ ಕ್ಯೂರಿಯಾಸಿಟಿ ಕೂಡ ಇಲ್ಲ ಈ ಪರ್ಸನ್ಗೆ. ಸೊ ಐ ಗೆಸ್ ಒಂದು ರಾಂಗ್ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ರಾಂಗ್ ಕನೆಕ್ಷನ್ ಬಗ್ಗೆ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂತಾನೆ ನೋಡ್ಬೋದು. ಸೊ ಯೂನಿವರ್ಸ್ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದೆ ಗ್ರೂಪ್ 1, ಈ ಪರ್ಸನ್ ಇದೊಂದು ಹಳೆ ಚಾಪ್ಟರ್, ಇದು ಮುಚ್ಚೋಗಿರೋ ಒಂದು ಚಾಪ್ಟರ್ ಇದು. ಮತ್ತೆ ಮತ್ತೆ ಅದನ್ನ ಓಪನ್ ಅಪ್ ಮಾಡಿ 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 ನೋಡಿದ್ರು ಅವರು ಯಾವತ್ತೂ ಕೂಡ ನಿಮಗೆ ಫಸ್ಟ್ ಪ್ರಯಾರಿಟಿ ಕೊಡಲ್ಲ. ಅವ್ರು ಯಾವಾಗ್ಲೂ ಅವ್ರದೇ ಫೋಕಸ್ ಮಾಡ್ಕೊಂಡು ಹೋಗ್ತಾರೆ, ಅವರ ಫ್ಯೂಚರ್ ಬಗ್ಗೆನೇ ಫೋಕಸ್ ಮಾಡ್ಕೊಂಡು ಹೋಗ್ತಾರೆ. ಅವರು ದೇ ಆರ್ ವೆರಿ ಮಚ್ ಹ್ಯಾಪಿ ವಿತ್ ದರ್ ಲೈಫ್. ಅಂಡ್ ಐ ಡೋಂಟ್ ಥಿಂಕ್ ಅವ್ರ ಲೈಫಲ್ಲಿ ನಿಮ್ಗೋಸ್ಕರ ಚೇಂಜಸ್ನ ಮಾಡ್ಕೊಂತಾರೆ ಅಂತ ಕೂಡ ನಾನು ನೋಡ್ತಾ ಇಲ್ಲ. ಬಿಕಾಸ್ ಅವಾಗ್ಲೇನೆ ಅವ್ರ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡ್ಕೊಂಡವ್ರು. ಇವಾಗ ಮತ್ತೆ ಅವರ ಒಂದು ಗುರಿ, ಗೋಲು ಡಿಸ್ಟ್ರಾಕ್ಟ್ ಆಗುತ್ತೆ ನಿಮ್ಮಿಂದ, ಇದೆಲ್ಲ ನಾನು ನೋಡ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಡೈವರ್ಟ್ ಮಾಡ್ಕೊಂತಾರೆ, ಅಡ್ಜಸ್ಟ್ ಮಾಡ್ಕೊಂತಾರೆ ನಿಮಗೋಸ್ಕರ ಅಂತ. ಓಕೆ, ಸೊ ಎಸ್, ಇದಾಗಿತ್ತು ಗೈಸ್ ಗ್ರೂಪ್ 1 ಅವರಿಗೆ ರೀಡಿಂಗ್. ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ಒಂದು ಮೆಸೇಜ್ ಅಂತ. ಅಂಡ್ ಯಾವಾಗ್ಲಾದ್ರು ಯಾವ್ದಾದ್ರು ಒಂದು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗೈಸ್, ವೆಲ್ಕಮ್ ಸೆಕೆಂಡ್ ಗ್ರೂಪ್. ಸೊ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಏನ್ ಮೆಸೇಜ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಎಸ್, ರಿವೀಲ್ ಮಾಡೋಣ ನಿಮ್ಮ ಮನಸ್ಸಲ್ಲಿ ಇರುವಂತ ಪರ್ಸನ್ ಕಡೆಯಿಂದ ಏನ್ ಮೆಸೇಜ್ ನಿಮಗಿದೆ ಅಂತ. ಅಂಡ್ ಅಗೇನ್ ಈ ಒಂದು ವಿಡಿಯೋದಲ್ಲಿ ಟ್ಯಾರೋ ಕೂಡ ನಾವು ನೋಡ್ತೀವಿ. ಆಲ್ ರೈಟ್, ಲೆಟ್ಸ್ ಸಿ ಗ್ರೂಪ್ 2 ಅವ್ರಿಗೆ. ಓಕೆ, ಮೇನ್ ಆಗಿ ರೊಮ್ಯಾಂಟಿಕ್ ರಿಗ್ರೆಟ್ ಅಂತ ಬಂದಿದೆ. ಓಕೆ, ಇಂಗ್ಲಿಷ್ ಅಲ್ಲಿದೆ, ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಸೊ ಮೇನ್ ಆಗಿ ನೋಡ್ಬೋದು, ಐ ಡೋಂಟ್ ನೋ ಇಫ್ ಐ ಎವರ್
have the courage to say this out loud, but I need you to know I have loved you longer than I ever admitted. So ಮೇನಾಗಿ ಏನ್ ಹೇಳ್ತಾ ಇದ್ದಾನೆ, ನನಗ್ ಗೊತ್ತಿಲ್ಲ ನನಗ್ ನಿಜವಾಗ್ಲೂ ಆ ಧೈರ್ಯ ಯಾವತ್ತಾದ್ರೂ ಬರುತ್ತೋ ಇಲ್ವೋ ನಿನ್ ಮುಂದೆ ಹೇಳ್ಕೊಳ್ಳೋದಕ್ಕೆ, ದಟ್ ನನಗ್ ನಿನ್ ಕಂಡ್ರೆ ತುಂಬಾನೇ ಇಷ್ಟ ಆಯ್ತು. ಐ ವಾಂಟೆಡ್ ಯು ಫ್ರಮ್ ಅ ಡಿಸ್ಟೆನ್ಸ್, ಕನ್ವಿನ್ಸ್ಡ್ ಮೈ ಸೆಲ್ಫ್ ಯು ಡಿಸರ್ವ್ ಸಮ್ ಒನ್ ಬೆಟರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇತ್ತು, ಲೈಕ್ ನನ್ಕಿಂತ ಅವರಿಗೆ ಒಳ್ಳೆ ಆಪ್ಷನ್ ಇದೆ, ನನ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಪರ್ಸನ್ ಸಿಗ್ತಾರೆ ಅವ್ರಿಗೆ, ನನ್ಕಿಂತ ತುಂಬಾ ಒಳ್ಳೆಯವ್ರನ್ನ ಅವ್ರ ಲೈಫಲ್ಲಿ ಅವ್ರು ಅಟ್ರಾಕ್ಟ್ ಮಾಡ್ಬೋದು, ನಾನು ಅವರಿಗೆ ರೈಟ್ ಮ್ಯಾಚ್ ಅಲ್ಲ, ಈ ತರ ಯೋಚನೆ ಮಾಡಿದ್ರು. ಕನ್ವಿನ್ಸ್ಡ್ ಮೈ ಸೆಲ್ಫ್ ಯು ಡಿಸರ್ವ್ ಸಮ್ ಒನ್ ಬೆಟರ್ ಅಂಡ್ ಇಸ್ ಡೂಯಿಂಗ್ ಸೊ. ಇವಾಗ್ಲೂ ಕೂಡ ಹಂಗೆ ಥಿಂಕ್ ಮಾಡ್ತಾ ಇದ್ದಾರೆ, ಇವಾಗ್ಲೂ ಕೂಡ ನಿಮ್ನ ಅಪ್ರೋಚ್ ಮಾಡ್ತಾ ಇಲ್ಲ, ಬಿಕಾಸ್ ಒಂದು ಥಾಟ್ ಮೈಂಡ್ ಅಲ್ಲಿ ಯು ಡಿಸರ್ವ್ ಸಮ್ ಒನ್ ಬೆಟರ್ ಅಂತ. ಐ ಲೆಟ್ ಮೈ ಚಾನ್ಸ್ ಸ್ಲಿಪ್ ಅವೇ, ಐ ಸಿ ಯು ಹ್ಯಾಪಿ ನಾವ್ ಅಂಡ್ ಐ ಸ್ಮೈಲ್, ಬಟ್ ಅ ಪಾರ್ಟ್ ಆಫ್ ಮೀ ಏಕ್ಸ್ knowing I never tried. ಸೊ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಓಕೆ ನಾನು ಹೇಳದ, ನಿಂಗೆ ಯಾವತ್ತೂ ಕೂಡ ಹೇಳದ ನನ್ನ ಫೀಲಿಂಗ್ಸ್, ಬಿಕಾಸ್ ನೀನ್ ಇವಾಗ ಖುಷಿಯಾಗಿದೀಯಾ, ನಗಾಡ್ತಾ ಇದೀಯಾ ಮೇನ್ ಆಗಿ, ಬಟ್ ನನ್ನಲ್ಲಿ ದೇರ್ ಇಸ್ ಒಂದೊಂದ್ಸತಿ ನನಗೆ ತುಂಬಾ ಹರ್ಟ್ ಆಗುತ್ತೆ, ಬಿಕಾಸ್ ನಾನು ಟ್ರೈ ಕೂಡ ಮಾಡ್ಲಿಲ್ಲ ನಿನಗೆ ಹೇಳೋದಕ್ಕೆ. ಮೇ ಬಿ ಥಿಂಗ್ಸ್ ವುಡಂಟ್ ಹ್ಯಾವ್ ವರ್ಕ್ಡ್ ಔಟ್, ಆರ್ ಮೇ ಬಿ ವಿ ಕುಡ್ ಹ್ಯಾವ್ ಬೀನ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ಇವಾಗ್ಲೂ ಡೌಟ್ ಇದೆ, ಹೇಳಿದ್ರೆ ನೀವು ಒಪ್ಕೊಂತೀರಾ, ಒಪ್ಕೊಂಡು ನಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಇನ್ನೂ ಚೆನ್ನಾಗ್ ಆಗ್ಬೋದಿತ್ತೇನೋ, ಅಥವಾ ಚೆನ್ನಾಗ್ ಆಗ್ದನೇ ಇರ್ತಿತ್ತೇನೋ, ನಾವು ವೈರಿಗಳು ಆಗ್ತಿದ್ವೇನೋ, ಗೊತ್ತಿಲ್ಲ. ಐ ಗೆಸ್ ಐಲ್ ನೆವರ್ ನೋ. ನಂಗೆ ಅನ್ಸುತ್ತೆ ನನಗೆ ಯಾವತ್ತೂ ಗೊತ್ತಾಗಲ್ಲ ನೀನ್ ನನ್ನ ಆಕ್ಸೆಪ್ಟ್ ಮಾಡ್ತಿದ್ಯೋ ಇಲ್ವೋ ಅಂತ. ಇಫ್ ಐ ಕುಡ್ ಟರ್ನ್ ಬ್ಯಾಕ್ ಟೈಮ್ ಐ ವುಡ್ ಹ್ಯಾವ್ ಬೀನ್ ಬ್ರೇವರ್. ಇಫ್ ಪಾಸಿಬಲ್ ನಾನು ಮತ್ತೆ ಟೈಮ್ನ ಹಿಂದೆ ತಿರುಗಿಸೋ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ತಿರುಗಿಸ್ಬಿಟ್ಟು ನಾನು ಧೈರ್ಯವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ನೇನೋ. ಐ ಹೋಪ್ life gives you everything you deserve, and if I ever cross your mind I hope it's with warmth and not regret. ಸೊ ಒನ್ ಥಿಂಗ್ ಫಾರ್ ಶೋರ್, ಅವ್ರು ಬ್ಲೆಸ್ ಮಾಡ್ತಾ ಇದ್ದಾರೆ ದಟ್ ನಿಮ್ಮ ಲೈಫ್ ಚೆನ್ನಾಗಿರ್ಲಿ ಅಂತ, ಯಾವಾಗಲೂ ನೀವು ನಗಾಡ್ತಾ ಇರಲಿ, ಖುಷಿಯಾಗಿರ್ಲಿ ಅಂತ. ಆ್ಯಂಡ್ ಅಪ್ಪಿ ತಪ್ಪಿ ನನ್ನ ನೆನಪಿಸ್ಕೊಂಡ್ರು, ನಾನು ನಿನ್ನ ತಲೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ನೆನಪಿಸ್ಕೊತೀಯ ಅನ್ಕೊಂತೀನಿ, ಒಂದು ವೈರಿ ರೀತಿಯಲ್ಲಿ ನೆನಪಿಸ್ಕೊಳ್ಳಲ್ಲ ಅನ್ಕೊಂತೀನಿ. ಐ ಹೋಪ್ ಇಟ್ಸ್ ವಿತ್ ವಾರ್ಮ್. You were and always will be the what if the ligers in my heart. ಅಂದ್ರೆ ಯಾವಾಗ್ಲೂ ನನ್ನ ತಲೆಯಲ್ಲಿ ನೆನಪಿಸ್ಕೊಂಡಾಗ ನನಗೆ ಮೇನ್ ಆಗಿ ಬರೋದು, ನಾನು ಹಿಂಗೆ ಹೇಳಿದಿದ್ರೆ ಒಪ್ಕೊಂತಿದ್ದೇನೋ, ಆ ಥರ ಯಾವಾಗ್ಲೂ ನನ್ನ ತಲೆಯಲ್ಲಿ ಬರುತ್ತೆ. ಅದೊಂದೇ ನನಗೆ ರಿಗ್ರೆಟ್ ಅಂತ ಇರೋದು, ನಾನು ನಿನಗೆ ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ ನನ್ನ ಫೀಲಿಂಗ್ಸ್ನ. ಅದು ಒಪ್ಕೊಂತಾ ಇದೆಯೋ ಬಿಡ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಏನ್ ಮಾಡ್ತಾ ಇದ್ದೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಇವಾಗ ನನಗೆ ಅದು ಗೊತ್ತಾಗಲ್ಲ, ನೀವನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ರ ಇಲ್ವಾ ಅಂತ. ಅದೇ ನನಗೆ ಇವಾಗ್ಲೂ ಹರ್ಟ್ ಆಗೋದು. ಸೊ ಈ ತರ ಇವರ ಮೆಸೇಜ್ ಇದೆ. ಸೊ ನಥಿಂಗ್ ಡೌಟ್, ಇದ್ರಲ್ಲಿ ಡೌಟ್ ಇಲ್ಲ, ಈ ಪರ್ಸನ್ಗೆ ನಿಮ್ಮ ಮೇಲೆ ಆಳವಾದ ಫೀಲಿಂಗ್ಸ್ ಇತ್ತು, ಡೀಪ್ ಫೀಲಿಂಗ್ಸ್ ಇತ್ತು, ಅಂಡ್ ಲವ್ ಮಾಡ್ತಾ ಇದ್ರು ಕೂಡ ನಿಮ್ನ, ಜೆನ್ಯೂನ್ ಆಗಿ ನಿಮ್ನ ಖುಷಿಯಾಗಿರೋದಕ್ಕೆ ನೋಡ್ತಾ ಇದ್ರು. ಇವಾಗ್ಲೂ ಕೂಡ ನಿಮ್ಮ ಫೇಸಲ್ಲಿ ಆ ಸ್ಮೈಲ್ನ ನೋಡೋದಕ್ಕೆ ಇಷ್ಟಪಡ್ತಾರೆ, ಬಿಟ್ರೆ ಸ್ಟ್ರೆಸ್ಸು, ಜಗಳ, ಚಿಂತೆ ಇವೆಲ್ಲ ನೋಡೋದಕ್ಕೆ ಇಷ್ಟಪಡಲ್ಲ. ಯಾರ ಜೊತೆ ಇದ್ರೂ ಕೂಡ ನೀವು ಖುಷಿಯಾಗಿರ್ಲಿ ಅಂತ ಇವಾಗ್ಲೂ ಕೂಡ ಬೇಡ್ಕೊತಾ ಇದ್ದಾರೆ. ದಟ್ಸ್ ಬ್ಯೂಟಿಫುಲ್. ಸೊ ನೋಡೋಣ ಇವ್ರು ಯಾಕೆ ನಿಮ್ಮ ಹತ್ರ ಹೇಳಿಲ್ಲ, ಯಾಕೆ ಈ ಒಂದು ವಿಷಯನ ಮುಚ್ಚಿಟ್ರು ಅಂತ. ಗ್ರೂಪ್ 2, there is 6 of wands. ಬ್ಯೂಟಿಫುಲ್. ಓಕೆ, 6 of wands ಬಂದಾಗ ಮೇನ್ ಆಗಿ ನಾನು ಏನ್ ನೋಡ್ತೀನಿ ಗೊತ್ತಾ, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇವ್ರಿಗೆ ಆ ಒಂದು ಮೂಮೆಂಟ್ ಅಲ್ಲಿ ಅವರ ಪ್ರೈಡೇ ಅವ್ರಿಗೆ ತುಂಬಾ ಮ್ಯಾಟರ್ ಆಯ್ತು. ಅಂದ್ರೆ ನಾನಂದ್ರೆ ಹಿಂಗೆ, ನಾನ್ ಹಂಗೆ, ನಾನು ಯಾವತ್ತೂ ಎಮೋಷನಲ್ ಆಗಲ್ಲ, ನಾನೊಂಥರ ತುಂಬಾನೇ ಫೇಮಸ್. ಮೇ ಬಿ ಇವರು ನೀವು ಕನೆಕ್ಷನ್ ಅಲ್ಲಿ ಇದ್ದಾಗ, ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೆ, ಮೇ ಬಿ ಈ ಪರ್ಸನ್ ಆಲ್ರೆಡಿ ಒಂದು ಫೇಮಸ್ ಪರ್ಸನ್ ಅನ್ಸುತ್ತೆ. ಇವ್ರ ಹಿಂದೆ ತುಂಬಾ ಜನ ಬಿದ್ದಿದ್ರು. ಮೇ ಬಿ ಅವ್ರೆಲ್ಲ ಒಂದ್ ಕಡೆ ವೇಟ್ ಮಾಡ್ತಾ ಇದ್ರು ಅನ್ಸುತ್ತೆ, ನೀವೇ ಅವ್ರನ್ನ ಅಪ್ರೋಚ್ ಮಾಡ್ಲಿ ಅಂತ. ಅವರಿಗೆ ಜೆನ್ಯೂನ್ ಆಗಿ ಅಪ್ರೋಚ್ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ, ಬಿಕಾಸ್ ಆಫ್ ಈಗೋ. ಅವ್ರಿಗೆ ಆ ಒಂದು ಮೂಮೆಂಟ್ ಅಲ್ಲಿ ನಾನ್ ಯಾಕೆ ಅಪ್ರೋಚ್ ಮಾಡ್ಬೇಕು, ನನ್ನೇ ಅಪ್ರೋಚ್ ಮಾಡಕ್ ತುಂಬಾ ಜನ ಇದ್ದಾರೆ, ನಾನ್ ಯಾಕೆ ಅಪ್ರೋಚ್ ಮಾಡ್ಬೇಕು ಇವ್ರನ್ನ, ಲೈಕ್ ನಾನು ಅಪ್ರೋಚ್ ಮಾಡ್ಬಿಟ್ರೆ ನನ್ನ ವ್ಯಾಲ್ಯೂ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಈ ತರ ಎಲ್ಲ ಯೋಚನೆ ಮಾಡಿ ಆ ಒಂದು ಈಗೋ ಕಾರಣದಿಂದ ಮೇ ಬಿ ದಟ್ ಈಸ್ ವೈ ಅವರಿಗೆ ತುಂಬಾ ರಿಗ್ರೆಟ್ ಆಗ್ತಾ ಇರೋದು ಇವಾಗ. ಬಿಕಾಸ್
ಟ್ರೈ ಮಾಡಿ ರಿಜೆಕ್ಟ್ ಆಗಿದ್ರೆ ಮೇ ಬಿ ಅವರಿಗೆ ನಿಮ್ ಕಡೆಯಿಂದ ಏನು ಉತ್ತರ ಬರ್ತಾ ಇತ್ತು ಅಂತ ಗೊತ್ತಾಗ್ತಾ ಇತ್ತು. ಟ್ರೈಯೇ ಮಾಡಿಲ್ಲ ಅಲ್ವಾ, ಅದವರಿಗೆ ರಿಗ್ರೆಟ್ ಆಗ್ತಾ ಇದೆ. ಸೊ ಆ ಒಂದು ಈಗೋನ ಮೇಂಟೈನ್ ಮಾಡೋದಕ್ಕೆ, ಅವರ ಒಂದು ಆವಾಗಿನ ಇಮೇಜ್ ನ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲೇ ಚಿಂತೆ ಆಗೋಗ್ಬಿಟ್ಟಿತ್ತು. ಅಂಡ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಭಯ ಕೂಡ ಇತ್ತು, ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಿರೋ, ಬಿಕಾಸ್ ರಿಜೆಕ್ಟ್ ಮಾಡಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ, ನನ್ನೇ ರಿಜೆಕ್ಟ್ ಮಾಡಿದ್ರ. ಬಿಕಾಸ್ ಈ ಪರ್ಸನ್ಗೆ ಸೆಲ್ಫ್ ಆಕ್ಸೆಪ್ಟೆನ್ಸ್ ಮ್ಯಾಟರ್ಸ್ ದ ಮೋಸ್ಟ್. ಅಂದ್ರೆ ಇವ್ರಿಗೆ ಯಾವಾಗ್ಲೂ ಇವರೇ ಬೆಸ್ಟ್, ದಿ ಬೆಸ್ಟ್, ಯಾರು ಇವ್ರ ಮುಂದೆ ಇಲ್ಲ. ಸೊ ಆ ತರ ಥಾಟ್ ಇವರಿಗೆ. ಸೊ ಒಂದು ಸೊಸೈಟಿ ನನ್ನ ಕಂಪ್ಲೀಟ್ ಆಗಿ ಪ್ರೈಸ್ ಮಾಡುತ್ತೆ, ನನ್ನ ಬಗ್ಗೆ ಹೊಗಳುತ್ತೆ, ನನ್ನ ಕಂಪ್ಲೀಟ್ ಆಗಿ ದಿ ಬೆಸ್ಟ್ ಅಂತ ಹೇಳ್ತಾರೆ. ನಾನ್ ಯಾರಿಗೋಸ್ಕರನೋ ಯಾರಿಂದನೋ ರಿಜೆಕ್ಟ್ ಮಾಡ್ಕೊಳ್ಳೋದು, ರಿಜೆಕ್ಟ್ ಆಗೋದು, ಅದ್ ನಂಗೆ ಇಷ್ಟ ಇಲ್ಲ. ಸೊಸೈಟಿ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇರುತ್ತೆ. ಮೇ ಬಿ ಅಗೇನ್ ನಿಮ್ಮಿಬ್ರು ಮಧ್ಯ ಫ್ಯಾಮಿಲಿ ಪ್ರಾಬ್ಲಮ್, ಕ್ಯಾಸ್ಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಅದು ಕೂಡ ಅವ್ರ ಥಾಟ್ ಅಲ್ಲಿ ಇತ್ತು. ನನ್ನಿಂದ ನನ್ನ ಮನೇಲಿ ಬೇರೆನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅಟ್ ದಟ್ ಮೂಮೆಂಟ್ ನಿಮ್ಮ ಅಟೆನ್ಷನ್ ಅವ್ರಿಗೆ ಬೇಕಾಗಿತ್ತು. ಎವ್ರಿ ಮೂಮೆಂಟ್ ಅವ್ರು ನೋಡ್ತಾ ಇದ್ರು, ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಮೆಸೇಜಸ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಅವ್ರನ್ನ ನೋಡ್ತಾ ಇದ್ದೀರಾ ಇಲ್ವಾ. ಬಿಕಾಸ್ ಅವ್ರು ಹೆಂಗೆ ಅಂತಂದ್ರೆ, ಅನ್ಸುತ್ತೆ ಆಲ್ರೆಡಿ ಒಂದಷ್ಟು ಜನ ಇದ್ದಾರೆ, ನಾನು ಯಾಕೆ ಕಮಿಟ್ಮೆಂಟಿಗೆ ಹೋಗ್ಲಿ, ನನಗೆ ಯಾಕೆ ಲವ್ ಬೇಕು, ನಾನು ಸಿಂಗಲ್ ಆಗೇ ಚೆನ್ನಾಗಿದ್ದೀನಿ, ಆಲ್ರೆಡಿ ಐ ಆಮ್ ವೆರಿ ಪಾಪ್ಯುಲರ್, ನನಗೆ ಯಾಕೆ ಬೇಕಿದೆಲ್ಲ. ಸೊ ಈ ತರ ಒಂದು ಥಾಟ್ ಅವರ ಮೈಂಡಲ್ಲಿ ಇತ್ತು. ಆ ಈಗೋ, ಆ ಪ್ರೈಡ್ ಕಾರಣದಿಂದ ಅವ್ರು ನಿಮ್ಗೆ ಅಪ್ರೋಚ್ ಮಾಡಿಲ್ಲ. ಲೆಟ್ಸ್ ಸಿ ಇವಾಗ ಕರೆಂಟ್ಲಿ ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ, ಈ ಕನೆಕ್ಷನ್ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ ಇವ್ರಿಗೆ ಅಂತ. ಗ್ರೂಪ್ 2, there is Ace of Swords, beautiful, and challenging position ಅಲ್ಲಿ ಕೂಡ ಬಂದಿದೆ. ಬಿಕಾಸ್ ಏಸ್ ಆಫ್ ಸ್ವಾರ್ಡ್ಸ್ ಅಂದ್ರೆ ಮೇನ್ ಆಗಿ ಹೇಳುತ್ತೆ, ಕ್ಲಿಯರ್ ಆಗಿ ನೋಡ್ತಾ ಇದ್ದಾರೆ ಸಿಚುವೇಶನ್. ಇವಾಗ ಮೇ ಬಿ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನೀವ್ ಯಾವ ತರ ಒಂದು ಪರ್ಸನ್. ಮೇ ಬಿ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ, ನಾನು ಅವಾಗ ನೀವು ನಿಮ್ನ ಅರ್ಥ ಮಾಡ್ಕೊಂಡ್ಲಿಲ್ಲ, ಬಟ್ ಇವಾಗ ಗೊತ್ತಾಗ್ತಾ ಇದೆ ನೀವು ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್ ಅಂತ. ಅಂಡ್ ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ನಿಮ್ ಮೇಲೆ ಅವ್ರಿಗೆ ಇದಿದ್ದು ಟ್ರೂ ಲವ್ ಅಂತ. ಬಿಕಾಸ್ ಮುಂಚೆ ಆ ಒಂದು ಪಾಪ್ಯುಲಾರಿಟಿ ಇಂದನೋ ಅಥವಾ ಆ ಒಂದು ಪ್ರೈಡ್ ಇಂದನೋ, ನಾನೇ ಬೆಸ್ಟ್ ಅನ್ನೋ ಒಂದು ಥಾಟ್ಸ್ ಇಂದನೋ ಏನೋ ಅವ್ರಿಗೆ ಲವ್ ಕಾಣಿಸ್ತಾ ಇರ್ಲಿಲ್ಲ. ಅವರಿಗೆ ಅವರ ಒಂದು ಭಾವನೆಗಳೇ ಅರ್ಥ ಮಾಡ್ಕೊಂತ ಇರ್ಲಿಲ್ಲ. ನಾನೇ ಬೆಸ್ಟ್, ಆ ಒಂದು ಅಹಂಕಾರ ಅಂತ ಹೇಳಲ್ಲ, ಆ ಒಂದು ದೊಡ್ಡ ಸ್ಥಿತಿಯಲ್ಲೇ ಇದ್ದಂತ ಒಂದು ಪರ್ಸನ್ ಆದ್ರಿಂದ ಅವ್ರಿಗೆ ಅವ್ರ ಫೀಲಿಂಗ್ಸ್ ಅವರು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇದೆ, ಇಲ್ಲ ಇವ್ರ ಮೇಲೆ ನನಗೆ ಆಕ್ಚುಯಲ್ ಲವ್ ಆಗಿದೆ. ಯಾಕೆಂದ್ರೆ ಇಷ್ಟು ಸಮಯ ಕಳೆದ್ರು ನಾನು ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಸಮಥಿಂಗ್ ದೇರ್ ಅಂತ ಈ ತರ ಯೋಚನೆ ಮಾಡ್ತಾ ಇದ್ದಾರೆ, ದಟ್ ಈಸ್ ಫಾರ್ ಶೋರ್. ಸೊ ಇವಾಗ ನೆನಪಿಸ್ಕೊಂತ ಇದ್ದಾರೆ, ಹಳೆ ಮೆಸೇಜಸ್ಗಳನ್ನ ನೋಡ್ತಾ ಇದ್ದಾರೆ, ಹಳೆ ಕಾನ್ವರ್ಸೇಷನ್ಸ್ ನೀವು ಇಬ್ರು ಮಾತಾಡಿದ್ದು ಅದ್ರ ಬಗ್ಗೆ ಎಲ್ಲ ನೆನಪಿಸ್ಕೊಂತ ಇದ್ದಾರೆ. ಇವಾಗ ರಿಯಲೈಸ್ ಆಗ್ತಾ ಇದೆ ಅವರ ಮಿಸ್ಟೇಕ್ ಏನು ಅಂತ. ಬಟ್ ಅವ್ರಿಗೆ ಮತ್ತೊಂದು ಕ್ವೆಶನ್ ಇದೆ, ನಾನು ನಿಮಗೆ ಹೇಳ್ಕೊಂಡಿದ್ದಿದ್ರೆ, ನನ್ನ ಎಮೋಷನ್ಸ್ ನ ಶೇರ್ ಮಾಡಿದಿದ್ರೆ ನೀವು ಒಪ್ಕೊಂತ ಇದ್ರ ನಿಜವಾಗ್ಲೂ? ಆ ಒಂದು ಎಮೋಷನ್ಸ್ ನಿಮಗೆ ಇವಾಗ್ಲೂ ಮ್ಯಾಟರ್ ಆಗ್ತಾ ಇತ್ತಾ? ಸೊ ಈ ತರ ಅವ್ರಿಗವ್ರು ಕ್ವೆಶನ್ ಮಾಡ್ಕೊಂತ ಇದ್ದಾರೆ. ಓಕೆ, ಲೆಟ್ಸ್ ಸಿ, ಅವ್ರೇನಾದ್ರು ನಿಮಗೆ ಅವಾಗ್ಲೇ ಶೇರ್ ಮಾಡಿದಿದ್ರೆ, ಹೇಳ್ಕೊಂಡಿದ್ರೆ ಈ ಫೀಲಿಂಗ್ಸ್ ನ, ನಿಮ್ಮಿಬ್ರು ಮಧ್ಯ ಬಾಂಡಿಂಗ್ ಹೆಂಗಿರ್ತಾ ಇತ್ತು. ಲೆಟ್ಸ್ ಸಿ. ಗ್ರೂಪ್ 2, 6 ಆಫ್ ಕಪ್ಸ್ ರಿವರ್ಸಲ್ ಆಗಿ ಬಂದಿದೆ. ಓಕೆ, 6 ಆಫ್ ಕಪ್ಸ್ ಮೇನ್ ಆಗಿ ಒನ್ ಥಿಂಗ್ ನಾನು ಅಬ್ಸರ್ವ್ ಮಾಡ್ತೀನಿ ಗೊತ್ತಾ, ರಿವರ್ಸಲ್ ಆಗಿ ಬಂದಾಗ, ಅಪ್ರೇಟ್ ಆಗಿ ಬಂದಾಗ, ಸ್ಟ್ರೇಟ್ ಆಗಿ ಬಂದಾಗ ಓಕೆ ಎವ್ರಿಥಿಂಗ್ ಚೆನ್ನಾಗಿ ಹೋಗ್ತಾ ಇತ್ತು, ಚೆನ್ನಾಗಿ ಹೊಂದ್ಕೊಂತ ಇದ್ರಿ, ಅಡ್ಜಸ್ಟ್ ಮಾಡ್ಕೊಂತ ಇದ್ರಿ, ಕಂಪ್ಯಾಟಿಬಿಲಿಟಿ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಬಟ್ ಇದು ರಿವರ್ಸಲ್ ಆಗಿ ಬಂದಿರೋದ್ರಿಂದ ಐ ಗೆಸ್ ನಿಮ್ಮಿಬ್ರು ಮಧ್ಯೆ ಡಿಫ್ರೆನ್ಸಸ್ ಜಾಸ್ತಿ ಇದೆ. ಲೈಕ್ ನೀವೊಂದು ಎಕ್ಸ್ಟ್ರೋವರ್ಟ್, ಅವರು ಇಂಟ್ರೋವರ್ಟ್, ಅವ್ರು ಎಕ್ಸ್ಟ್ರೋವರ್ಟ್ ಅಥವಾ ನೀವು ಇಂಟ್ರೋವರ್ಟ್, ತುಂಬಾನೇ ಡಿಫ್ರೆನ್ಸಸ್ ಇತ್ತಲ್ವಾ. ಅದು ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ಇನ್ನೂ ದೂರ ಮಾಡ್ತಿತ್ತೇನೋ ಆ ಬಾಂಡಿಂಗ್ ನ. ಸೊ ನೀವೇ ಒಂದು ಡಿಫ್ರೆಂಟ್ ಪರ್ಸನ್, ಅವರೇ ಒಂದು ಡಿಫ್ರೆಂಟ್ ಪರ್ಸನ್, ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರ್ತಾ ಇತ್ತು. ಐ ಡೋಂಟ್ ಥಿಂಕ್ ಅವಾಗ್ಲೇ ಅವ್ರು ಏನಾದ್ರು ಶೇರ್ ಮಾಡಿದಿದ್ರೆ ಈ ಒಂದು ಫೀಲಿಂಗ್ಸ್ ಅವ್ರದ್ದು ನಿಮ್ ಮೇಲೆ ಇದ್ದಿದ್ದು, ಐ ಡೋಂಟ್ ಥಿಂಕ್ ತುಂಬಾ ಚೇಂಜಸ್ ಆಗಿರ್ತಾ ಇತ್ತು ಪ್ರೆಸೆಂಟ್ ಮೂಮೆಂಟ್ ಅಂತ. ಐ ಡೋಂಟ್ ಥಿಂಕ್ ಫೀಲಿಂಗ್ಸ್ ತುಂಬಾನೇ ನಿಮಗೆ ಅವ್ರ ಮೇಲೆ ಇರ್ತಾ ಇತ್ತು ಅಂತ.
ಐ ಡೋಂಟ್ ಥಿಂಕ್ ನೀವಿಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಇರ್ತಾ ಇದ್ರಿ. ಇಷ್ಟರೊಳಗೆ ನೀವು ಡಿಫ್ರೆಂಟ್ ಡೈರೆಕ್ಷನ್ ಚೂಸ್ ಮಾಡ್ತಾ ಇದ್ರಿ ಅನ್ಸ್ತಾ ಇದೆ. ಬಿಕಾಸ್ ಆಫ್ 6 of Cups ಅಲ್ಲಿ ರಿವರ್ಸಲ್ ಬಂದಿರೋದ್ರಿಂದ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ನೋಡ್ತಾ ಇದೀನಿ ನಾನು. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಐ ಡೋಂಟ್ ಥಿಂಕ್ ನಿಮ್ಮಿಬ್ರು ಮಧ್ಯ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇತ್ತು ಅಂತ. ಮತ್ತೆ ಆ ಈಗೋ, ಮತ್ತೆ ಆ ಕ್ಲಾಶಸ್, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆಲ್ಲ ಆಗ್ತಾ ಇತ್ತು ಅನ್ನೋ ಪಾಸಿಬಿಲಿಟೀಸ್ ಇದೆ. ಸೊ ಲೆಟ್ಸ್ ಸಿ, ನಿಮಗೆ ಅಡ್ವೈಸ್ ಗ್ರೂಪ್ 2, ನೀವು ಅಪ್ರೋಚ್ ಮಾಡ್ಬೇಕಾ ಈ ಪರ್ಸನ್ನ, ಮೂವ್ ಆನ್ ಆದ್ರೆ ಒಳ್ಳೇದಾ, ಇವ್ರ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾ, ಮೂವ್ ಆನ್ ಆದ್ರೆ ಒಳ್ಳೇದಾ ಅಂತ. ಗ್ರೂಪ್ 2 ದೇರ್ ಈಸ್ ನೈಟ್ ಆಫ್ ವಾಂಡ್ಸ್ ರಿವರ್ಸಲ್ ಆಗಿ ಬಂದಿದೆ. ಓಕೆ, ನೈಟ್ ಆಫ್ ವಾಂಡ್ಸ್ ಮೇನ್ ಆಗಿ ಒಂದು ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಬಗ್ಗೆ ಹೇಳುತ್ತೆ ನೈಟ್ ಆಫ್ ವಾಂಡ್ಸ್ ಬಂದಾಗೆಲ್ಲ, ಅಥವಾ ಇರ್ರೆಸ್ಪಾನ್ಸಿಬಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡುತ್ತೆ. ರಿಲೇಶನ್ಶಿಪ್ ಯಾವ್ದ್ರಲ್ಲಿ ಪೊಟೆನ್ಷಿಯಲ್ ಇರಲ್ಲ ಅಲ್ವಾ, ಅವಾಗ ನೈಟ್ ಆಫ್ ವಾಂಡ್ಸ್ ಬರುತ್ತೆ. ಓಕೆ, ಸೊ ಐ ಆಮ್ ಡ್ಯಾಮ್ ಶೋರ್ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಒಂದು ಮೆಚ್ಯೂರಿಟಿ ಇಲ್ಲ. ಮೆಚ್ಯೂರಿಟಿ ಇದ್ರೂನು ಅಡ್ಜಸ್ಟ್ಮೆಂಟ್ಸ್, ಆ ಕಂಪ್ಯಾಟಿಬಿಲಿಟಿ, ಥಿಂಕಿಂಗ್ ಪ್ರೋಸೆಸ್, ನೀವು ಥಿಂಕ್ ಮಾಡೋದೇ ಬೇರೆ ತರ, ಅವ್ರು ಥಿಂಕ್ ಮಾಡೋದೇ ಬೇರೆ ತರ. ಎಲ್ಲೋ ಒಂದ್ ಕಡೆ ಇವ್ರು ಒಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ರು ಅನ್ಸುತ್ತೆ. ಅಂದ್ರೆ ಒಂದ್ಸತಿ ಚೆನ್ನಾಗಿರ್ತಾ ಇದ್ರು, ಒಂದ್ಸತಿ ಚೆನ್ನಾಗಿರ್ತಾ ಇರ್ಲಿಲ್ಲ. ಒಂದ್ಸತಿ ಅವ್ರ ಈಗೋ ಮಧ್ಯದಲ್ಲಿ ಬರ್ತಾ ಇತ್ತು, ಒಂದ್ಸತಿ ಅವರ ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ಹಾಕ್ತಾ ಇದ್ರು ಬಿಕಾಸ್ ಆಫ್ ಇಮ್ಮೆಚ್ಯೂರಿಟಿ. ಐ ಫೀಲ್ ಈ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡಿದಷ್ಟು ನಿಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ಥಿಂಕ್ ಅವ್ರು ನಿಮ್ಗೋಸ್ಕರ ಅವರ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಂತ ಇದ್ರು ಅಂತ. ಐ ಡೋಂಟ್ ಥಿಂಕ್ ನಿಮ್ಗೋಸ್ಕರ ಅವರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂತ ಇದ್ರು ಅಂತ. ಇಟ್ಸ್ ವೆರಿ 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 ಲೆಸ್ ಪಾಸಿಬಿಲಿಟಿ ಚೇಂಜ್ ಮಾಡ್ಕೊಂತ ಇದ್ರು ಅನ್ನೋದು. ಅಂಡ್ ಎಗೇನ್ ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಬರ್ತಾ ಇತ್ತು, ಎಗೇನ್ ಕಂಪ್ಯಾಟಿಬಿಲಿಟಿ ಪ್ರಾಬ್ಲಮ್ ಇದೆ. ಈ ಪರ್ಸನ್ ಯಾವ ತರ ಅಂದ್ರೆ ಅವಾಗ್ಲೂ ಕೂಡ ಅವ್ರಿಗೆ ಅವರ ಒಂದು ಹ್ಯಾಪಿನೆಸ್ಸೇ ಮ್ಯಾಟರ್ ಆಗ್ತಾ ಇತ್ತು. ಅವ್ರಿಗೆ ಯಾವಾಗ್ಲೂ ನಾನೇ ಮೇಯ್ನು, ನಂದೇ ಮೇಯ್ನು, ನಾನ್ ಹೇಳಿದ್ದೇ ಆಗ್ಬೇಕು, ಈ ತರ ಒಂದು ಥಾಟ್ ಪ್ರೊಸೆಸ್ ಜಾಸ್ತಿ ಇವ್ರಿಗೆ, ಈ ಪರ್ಸನ್ಗೆ. ಓಕೆ, ಸೊ ಐ ಡೋಂಟ್ ಥಿಂಕ್ ಇವರು ಒಂದು ಇನ್ನೊಂದು ಪರ್ಸನ್ ಬಂದ್ರು ಅಂದ್ರೆ ಅವರಿಗೆ ಅವ್ರ ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಬಿಕಾಸ್ ಎವ್ರಿ ಮೂಮೆಂಟ್ ಅವ್ರಿಗೆ ಅವರ ಒಂದು ಗ್ರೋತೆ ಮ್ಯಾಟರ್ ಆಗುತ್ತೆ, ಅವರ ಒಂದು ಪ್ರಯಾರಿಟೀಸೇ ಮ್ಯಾಟರ್ ಆಗುತ್ತೆ. ಐ ಡೋಂಟ್ ಥಿಂಕ್ ಇವ್ರು ಇನ್ನೊಬ್ರು ಭಾವನೆಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಅಂತ. ಸೊ ಗ್ರೂಪ್ 2, ಐ ಗೆಸ್ ಸಮ್ವಾಟ್ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿದಷ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ಥಿಂಕ್ ಒಂದು ರೈಟ್ ಪರ್ಸನ್ಗೋಸ್ಕರ ನೀವು ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಓಕೆ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ ಗಾಯ್ಸ್, ಯಾರೆಲ್ಲ ಥರ್ಡ್ ಆಪ್ಷನ್ಗೆ ಬಿಲಾಂಗ್ ಆಗ್ತೀರಾ? ಸೊ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ನಿಮ್ಮ ಪರ್ಸನ್ ಕಡೆಯಿಂದ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಮತ್ತೆ ಕರೆಂಟ್ ಹೋಯ್ತು, 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಲೆಟ್ಸ್ ಸಿ ಗ್ರೂಪ್ 3 ಅವ್ರಿಗೆ ಏನ್ ಮೆಸೇಜ್ ಇದೆ, ಲೆಟ್ಸ್ ರಿವೀಲ್ ಅಂತಾನೆ ಹೇಳ್ಬೋದು. ಅಗೇನ್ ಈ ಒಂದು ವಿಡಿಯೋದಲ್ಲಿ ನಾವು ಟ್ಯಾರೋ ಕಾರ್ಡ್ಸ್ ಕೂಡ ಫುಲ್ ಮಾಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 3. ಓಕೆ, ಇಂಗ್ಲಿಷ್ ಅಲ್ಲದೆ, ಡೋಂಟ್ ವರಿ, ನಾನು ಕನ್ನಡದಲ್ಲಿ ಹೇಳ್ತೀನಿ. ಫ್ರೆಂಡ್ಶಿಪ್ ಲಾಸ್ಟ್ ಅಂತ ಬಂದಿದೆ ಟೈಟಲ್. ಸೊ ಮೇ ಬಿ ನಿಮ್ಮ ಫ್ರೆಂಡ್ ಬಗ್ಗೆ ಕೇಳ್ತಾ ಇದ್ದೀರಾ. ಒಂದ್ ಫ್ರೆಂಡ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ರೆ ಒಂದ್ ಪಾಯಿಂಟ್ ಅಲ್ಲಿ, ಆ ಒಂದು ಫ್ರೆಂಡ್ ಕಡೆಯಿಂದ ನಿಮಗೆ ಏನ್ ಮೆಸೇಜ್ ಇದೆ, ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಇರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಬಟ್ ಲೆಟ್ಸ್ ಸಿ, ಐ ಡೋಂಟ್ ನೋ ವೇರ್ ವಿ ಲಾಸ್ಟ್ ಈಚ್ ಅದರ್, ಬಟ್ ಐ ಫೀಲ್ ದ ಸೈಲೆನ್ಸ್ ಬಿಟ್ವೀನ್ ಅಸ್ ಮೋರ್ ದ್ಯಾನ್ ಐ ವುಡ್ ಲೈಕ್ ಟು ಅಡ್ಮಿಟ್. ಸೊ ಒನ್ ಥಿಂಗ್ ಈಸ್, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ನೀವು ಬಾಂಡಿಂಗ್ ನ ಕಳ್ಕೊಂಡ್ರಿ, ಅದ್ ಯಾಕೆ ಕಳ್ಕೊಂಡ್ರಿ, ಅದ್ ಯಾಕೆ ನೀವು ಇವಾಗ ಮಾತಾಡಿಸ್ತಾ ಇಲ್ಲ,
ಬಟ್ ನಂಗೆ ಅದೆಲ್ಲದಕ್ಕಿಂತ ನಮ್ಮಿಬ್ರು ಮಧ್ಯೆ ಈ ಸೈಲೆನ್ಸ್ ಇದೆಯಲ್ಲ, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆಯಲ್ಲ, ನಂಗೆ ಇದು ತಡ್ಕೊಳಕ್ ಆಗ್ತಾ ಇಲ್ಲ. ನಂಗೆ ಇದೇ ತುಂಬಾ ಪೇನ್ ಆಗ್ತಾ ಇದೆ. ಲೈಫ್ ಹ್ಯಾಪನ್, ಮಿಸ್ಟೇಕ್ ವರ್ ಮೇಡ್, ವರ್ಡ್ಸ್ ವೇರ್ ಲೆಫ್ಟ್ ಅನ್ಸೆಡ್, ಅಂಡ್ ನೌ ಹಿಯರ್ ವಿ ಆರ್ ಸ್ಟ್ರೇಂಜರ್ಸ್ ವಿತ್ ಮೆಮೊರೀಸ್. ಸೊ ಏನ್ ಹೇಳ್ತಾ ಇದೆ ಅಂದ್ರೆ, ಲೈಫ್ ಏನೇನೋ ಆಯ್ತು, ಮಿಸ್ಟೇಕ್ಸ್ಗಳಾಯ್ತು, ಏನೇನೋ ಮಾತಾಡ್ಕೊಂಡ್ವಿ ಕೂಡ, ಬಟ್ ಇವಾಗ ಯಾಕೆ ನಾವು ಯಾವ್ದೋ ಸ್ಟ್ರೇಂಜರ್ಸ್ ತರ ಇದ್ದೀವಿ. ನನಗೆ ನನ್ನ ಹಳೆ ಮೆಮೊರೀಸ್ ಎಲ್ಲ ನೆನಪಿಸ್ಕೊಂಡ್ರೆ, ನಿಮ್ ಜೊತೆ ನಾನು ಕಳ್ದಿದ್ ಮೆಮೊರೀಸ್ ನೆನಪಿಸ್ಕೊಂಡ್ರೆ, ಯಾವ್ದೋ ಸ್ಟ್ರೇಂಜರ್ ಜೊತೆ ಇಷ್ಟೆಲ್ಲ ಮೆಮೊರೀಸ್ ಮಾಡಿದ್ನ ನಾನು ಅಂತ ಫೀಲ್ ಆಗುತ್ತೆ. ಐ ವಿಶ್ ಐ ಹ್ಯಾಡ್ ಟೋಲ್ಡ್ ಯು ಹೌ ಮಚ್ ಯುವರ್ ಫ್ರೆಂಡ್ಶಿಪ್ ಮೆಂಟ್ ಟು ಮೀ ವೆನ್ ಐ ಹ್ಯಾಡ್ ದ ಚಾನ್ಸ್. ಸೊ ಇವಾಗ ಹೇಳ್ತಾ ಇದ್ದಾರೆ, ಲೈಕ್ ಐ ವಿಶ್ ನಾನು ನಿನಗೆ ಹೇಳ್ಬೋದಿತ್ತು, ನೀನ್ ನನಗೆ ಎಷ್ಟು ಇಂಪಾರ್ಟೆಂಟ್, ನಂಗೆ ಫ್ರೆಂಡ್ಶಿಪ್ ಎಷ್ಟು ಮ್ಯಾಟರ್ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನಾನು ನಿನಗೆ ಅಟ್ಲೀಸ್ಟ್ ಹೇಳಿದ್ರೆ ಎಲ್ಲ ಸರಿ ಹೋಗ್ತಿತ್ತೇನೋ. ಐ ವಿಶ್ ನಾನು ನಿನಗೆ ಹೇಳ್ಬೇಕಿತ್ತು ಆ ಒಂದು ಮೂಮೆಂಟ್ ಅಲ್ಲಿ. ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ದೇರ್ ವೇರ್ ಡೇಸ್ ಯು ವೇರ್ ಮೈ ಅನದರ್ ಅಂಡ್ ಮೇ ಬಿ ಐ ನೆವರ್ ಶೋಡ್ ಯು. ಸೊ ಒಂದೊಂದು ಡೇಸ್ ನಾನು ನಿಮ್ ಜೊತೆ ಕಳೆದಾಗ ವೇರ್ ಲೈಕ್ ನನ್ನ ಇಂಪಾರ್ಟೆಂಟ್ ಪರ್ಸನ್ ತರ ಆಗಿದ್ರಿ ನೀವು ನನ್ನ ಲೈಫಲ್ಲಿ. ಬಟ್ ಅಂದ್ರೆ ನನಗೆ ಹೇಳೋದಕ್ಕೆ ಆಗಿಲ್ಲ ನಿಮ್ಗೆ. ಐ ನೆವರ್ ಶೋಡ್ ಯು, ನಾನು ನಿಮಗೆ ತೋರಿಸಿಲ್ಲ ಅಷ್ಟೇ ದಟ್ ಯು ಆರ್ ಎನಫ್, ನೀವೇ ನನಗೆ ಸಾಕು ಅಂತ ನಾನು ಯಾವತ್ತೂ ನಿಮಗೆ ತೋರಿಸಿಲ್ಲ. ಐ ಡೋಂಟ್ ನೋ ಇಫ್ ವಿ ಕುಡ್ ಎವರ್ ಗೋ ಬ್ಯಾಕ್ ಟು ದ ಡೇ ಥಿಂಗ್ ವಿಚ್ ವಿ ವೇರ್, ಬಟ್ ಇಫ್ ನಥಿಂಗ್ ಎಲ್ಸ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರು ಓಲ್ಡ್ ಮೆಮೊರೀಸ್ನ ನೆನಪಿಸ್ಕೊತಾ ಇದ್ದಾರೆ, ಓಲ್ಡ್ ಡೇಸ್ನ ನೆನಪಿಸ್ಕೊತಾ ಇದ್ದಾರೆ. ಮತ್ತೆ ಹೋಗೋ ಚಾನ್ಸ್ ಸಿಗುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಐ ವಾಂಟ್ ಯು ಟು ನೋ ದಟ್ ಐ ಮಿಸ್ ಯು. If you ever need a friend again, I'm here. And if not, then I hope life has been kind to you. So one thing is for sure, one call away ತರ ಅಂದ್ರೆ, ಒಂದು ಕಾಲ್ ಮಾಡು, ಒಂದು ಮೆಸೇಜ್ ಮಾಡು, ನಾನು ರೈಟ್ ಅವೇ ನಿನ್ನ ಲೈಫಿಗೆ ಬಂದ್ಬಿಡ್ತೀನಿ, ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನಗೆ ಎವ್ರಿ ಟೈಮ್ ನಿನ್ನ ಜೊತೆ ಇರ್ತೀನಿ, ಎಷ್ಟಾಗುತ್ತಷ್ಟು. ಬಟ್ ಓಕೆ, ನಿನಗೆ ಇಷ್ಟ ಇಲ್ಲ ಕನೆಕ್ಟ್ ಆಗೋದಕ್ಕೆ ಅಂದ್ರೆ, ಸ್ಟಿಲ್ ಅಗೇನ್ ನಿನ್ನ ಲೈಫ್ ನೀನು ಚೆನ್ನಾಗಿರ್ಬೇಕು ನೀನು. No matter what, I'm grateful for the part of my life that you filled. So definitely still very much grateful. ಆ ಗ್ರೇಟ್ಫುಲ್ನೆಸ್ ತೋರಿಸ್ತಾ ಇದ್ದಾರೆ. ನನಗೆ ನಿನ್ ಮೇಲೆ ಯಾವುದೇ ಬೇಜಾರಿಲ್ಲ. ಏನೇ ಬೇಜಾರಿದ್ರು ನಾನು ಮರ್ತು ಬಿಡ್ತೀನಿ. ಬಿಕಾಸ್ ನೀನು ನನ್ನ ಲೈಫಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ನ ನಾನು ನೀನು ಕ್ರಿಯೇಟ್ ಮಾಡಿದೀವಿ ಆಸ್ ಅ ಫ್ರೆಂಡ್ಸ್. ಐ ಡೋಂಟ್ ನೋ ಈ ಫ್ರೆಂಡ್ಶಿಪ್ ಇನ್ನೂ ಇದೆಯಾ ಇಲ್ವಾ ಅಂತ, ಬಟ್ ನಾನು ಯಾವತ್ತೂ ವೆಯ್ಟ್ ಮಾಡ್ತಾ ಇರ್ತೀನಿ ನಿನ್ನ ಒಂದು ಮೆಸೇಜ್ಗೋಸ್ಕರ, ನಿನ್ನ ಒಂದು ಕಾಲ್ಗೋಸ್ಕರ, ನಿನ್ನ ಜೊತೆ ಮಾತಾಡ್ಸೋದಕ್ಕೋಸ್ಕರ ಅಂತ. ಬಿಕಾಸ್ ಐ ಫೀಲ್ ಫ್ರಮ್ ನೋ ವೇರ್ ನೀವು ಅವ್ರನ್ನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇಟ್ಬಿಟ್ರಿ ಅನ್ಸುತ್ತೆ. ಅಂಡ್ ಫ್ರಮ್ ನೋ ವೇರ್ ನೀವು ಮಾತುಕತೆ ಎಲ್ಲ ನಿಲ್ಲಿಸ್ಬಿಟ್ರಿ ಅನ್ಸುತ್ತೆ. ಅದ್ರ ಬಗ್ಗೆ ಇವ್ರಿಗೆ ಇನ್ನೂ ಕ್ವೆಶನ್ ಇದೆ, ಅದ್ರ ಬಗ್ಗೆ ಇವ್ರಿಗೆ ಇನ್ನೂ ಥಾಟ್ಸ್ ಇದೆ, ಯಾಕೆ ಹಿಂಗ್ ಮಾಡಿದ್ರು ಅಂತ. ಮೇನ್ ಆಗಿ ಮೇ ಬಿ ಅವ್ರಿಗೆ ಕೇಳ್ದಾನೆ ನೀವು ಅವ್ರನ್ನ ಮಾತಾಡೋದನ್ನ ನಿಲ್ಲಿಸ್ಬಿಟ್ರಿ, ಅವ್ರಿಗೊಂದು ಒಳ್ಳೆ ರೀತಿಲಿ ಬಾಯಿ ಕೂಡ ಹೇಳಲಿಲ್ಲ, ಅದವ್ರಿಗೆ ಇನ್ನೂ ಬೇಜಾರಾಗ್ತಾ ಇದೆ. ಬಟ್ ಐ ಗೆಸ್ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ ನಿಮ್ ಕಡೆಯಿಂದ. ಏನಾದ್ರೂ ಮೆಸೇಜಸ್ ಇದೆಯಾ, ಏನಾದ್ರೂ ಹೇಳ್ತೀರಾ ನೀವು ಅಂತ ಐ ಗೆಸ್ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ನಿಮಗೆ ಏನ್ ಮೆಸೇಜಸ್ ಇದೆ ಅಂತ. ಗ್ರೂಪ್ 3, ಒನ್ ಥಿಂಗ್ ಈಸ್, ಯಾಕೆ ಅವ್ರು ಹೇಳಲಿಲ್ಲ ನಿಮಗೆ, ಲೈಕ್ ಇಷ್ಟೆಲ್ಲ ಮೆಸೇಜಸ್ ಇಟ್ಕೊಂಡು ಯಾಕೆ ಅವ್ರು ನಿಮಗೆ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಅವ್ರು ಯಾಕೆ ಎಫರ್ಟ್ ಹಾಕಲಿಲ್ಲ. ದೇರ್ ಈಸ್ ಏಸ್ ಆಫ್ ವಾಂಡ್ಸ್, ಬ್ಯೂಟಿಫುಲ್ ಕಾರ್ಡ್ ಟು ಸ್ಟಾರ್ಟ್ ವಿತ್ ಅಂತಾನೆ ಹೇಳ್ಬೋದು. ಏಸ್ ಆಫ್ ವಾಂಡ್ಸ್. ಓಕೆ ಗೈಸ್, ಗ್ರೂಪ್ 3, ಒನ್ ಥಿಂಗ್ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ಸ್ಟಾರ್ಟಿಂಗ್ ಎಲ್ಲ ಎಕ್ಸೈಟ್ಮೆಂಟ್ ಇತ್ತು ಅವರಿಗೆ ನಿಮ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಎಲ್ಲ ಎಕ್ಸೈಟ್ಮೆಂಟ್ ಇತ್ತು. ಎವ್ರಿ ಟೈಮ್ ಅವ್ರಿಗೆ ಖುಷಿ ಆಗ್ತಾ ಇತ್ತು. ಆ ಎಕ್ಸೈಟ್ಮೆಂಟ್, ಮುಂಚೆ ಇದ್ದಂತ ಎಕ್ಸೈಟ್ಮೆಂಟ್ ಇವಾಗಿಲ್ಲ, ಒಂದು ನಿಮಗೆ ಕನ್ಫರ್ಮ್ ಮಾಡ್ಬೋದು. ಅಂದ್ರೆ ಲೈಕ್ ನಿಮ್ಮಿಬ್ರ ಮಧ್ಯೆ ಬಾಂಡಿಂಗ್ ಬೇಗನೆ ಆಯ್ತು, ಫ್ರೆಂಡ್ಶಿಪ್ ಬೇಗನೆ ಆಯ್ತು, ತುಂಬಾನೇ ಬೇಗ ನೀವು ಕ್ಲೋಸ್ ಆದ್ರಿ. ಇನ್ಫ್ಯಾಕ್ಟ್ ತುಂಬಾನೇ ಬೇಗ ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರಿ. ಆ ಸ್ಟಾರ್ಟಿಂಗ್ ಅಲ್ಲೇ ಇದ್ದ ಒಂದು ಕಾಳಜಿ, ಆ ರೆಸ್ಪೆಕ್ಟ್, ಆ ಕನೆಕ್ಷನ್, ಲೈಕ್ ಆ ಒಂದು ಪೀಕ್ ಲೆವೆಲ್ ಅಲ್ಲಿ ಬೆಂಕಿ ಅಂತಾನೆ ಅನ್ಕೊಳ್ಳಿ, ಬೆಂಕಿ ಉರಿದಷ್ಟು ಉರಿತು, ಬಟ್ ಅದು ತಣ್ಣಗ ಆಗ್ಲೇಬೇಕಲ್ವಾ. ಸೊ ಅದ್ ಇವಾಗ ಸ್ವಲ್ಪ ಲೋ ಅಲ್ಲಿದೆ, ತಣ್ಣಗಾಗಿದೆ ಇದು ಎಕ್ಸೈಟ್ಮೆಂಟ್. ಆ ಒಂದು ಕಾರಣಕ್ಕೆ. ಅಂಡ್ ಅಗೇನ್
ಅವರು ಎಲ್ಲೋ ಒಂದ್ ಕಡೆ ಗಾಟ್ ಡಿಸ್ಟ್ರಾಕ್ಟೆಡ್, ಅಂದ್ರೆ ಬೇರೆ ಫ್ರೆಂಡ್ಸ್ ಸಿಕ್ಕಿದ್ರು ಅವರಿಗೆ ಲೈಫಲ್ಲಿ, ಬೇರೆ ಒಂದಷ್ಟು ಜನ ಮೀಟ್ ಆದ್ರು, ಬೇರೆ ಒಂದು ರಿಲೇಶನ್ಶಿಪ್ಗೆ ಹೋದ್ರು. ಸೊ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ರು. ಹಂಗೆ ಹಂಗೆ ಮೆಮೊರೀಸ್ ನಿಮ್ ಬಗ್ಗೆ ಫೇಡ್ ಆಗ್ತಾ ಬಂತು, ಮರ್ತ್ ಹೋಗ್ತಾ ಬಂತು. ಆ ಒಂದ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಹೆಸಿಟೇಷನ್ ಕೂಡ ಆಯ್ತು. ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಅವ್ರ ಒಂದ್ ಮೂಮೆಂಟ್ ಅಲ್ಲಿ ಎಲ್ಲ ಮೆಸೇಜ್ ನಿಮಗೆ ಕಳ್ಸೋದಕ್ಕೆ ಟೈಪ್ ಮಾಡಿದ್ರು, ಇನ್ನೇನ್ ಕಾಲ್ ಮಾಡ್ಬೇಕಂತ ಕೂಡ ಟೈಪ್ ಮಾಡಿದ್ರು ನಂಬರ್ನ, ಬಟ್ ಮಾಡಿಲ್ಲ ಬಿಕಾಸ್ ಆಫ್ ಹೆಸಿಟೇಷನ್. ಸೊ ಬಿಕಾಸ್ ಅವ್ರಿಗೆ ಒಂದು ಪಾಯಿಂಟ್ ಅಲ್ಲಿ ಅವ್ರಿಗೆ ಫೀಲ್ ಆಯ್ತು, ಓಕೆ ಇಟ್ ವಾಸ್ ಜಸ್ಟ್ ಅ ಫ್ರೆಂಡ್ಶಿಪ್, ನಾನು ಯಾಕೆ ಇದನ್ನ ಅಷ್ಟೆಲ್ಲ ಓವರ್ ಥಿಂಕ್ ಮಾಡ್ಬೇಕು, ಇಬ್ರು ಮೂವ್ ಆನ್ ಆಗಿದ್ದೀರಾ, ಇಬ್ರು ಲೈಫಲ್ಲಿ ಮೂವ್ ಆನ್ ಆಗಿದ್ದೀರಾ, ನಾನು ಅದನ್ನ ಯಾಕೆ ಅಷ್ಟೆಲ್ಲ ಇವಾಗ ಅಷ್ಟೊಂದು ಯಾಕೆ ನಾನು ಯೋಚನೆ ಮಾಡ್ಬೇಕು, ಅಷ್ಟೊಂದು ಯಾಕೆ ನಾನು ಕೇರ್ ಮಾಡ್ಬೇಕು. ಸೊ ಈ ತರ ಒಂದು ಥಾಟ್ ಅವರಿಗೆ ಆಯ್ತು ಅಂತಾನೆ ಹೇಳ್ಬೋದು. ಸೊ ಒನ್ ಥಿಂಗ್ ಕನ್ಫರ್ಮೇಶನ್, ಮುಂಚೆ ಇದ್ದಂತ ಎಕ್ಸೈಟ್ಮೆಂಟ್, ಮುಂಚೆ ಇದ್ದಂತ ಜೋಶು, ಮುಂಚೆ ಇದ್ದಂತ ಒಂದು ಅಂದ್ರೆ ನೀವು ಮ್ಯಾಟರ್ ಆದಷ್ಟು ಇವಾಗ ಅವ್ರಿಗೆ ಅಷ್ಟು ಮ್ಯಾಟರ್ ಆಗ್ತಾ ಇಲ್ಲ. ಬಿಕಾಸ್ ನಾನು ಮುಂಚೆನೆ ಹೇಳ್ದೆ, ಅವರು ತುಂಬಾ ಜನ ಮೀಟ್ ಆದ್ರು, ತುಂಬಾ ಜನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು. ಸೊ ಈಗೇನು ಅವ್ರು ಡಿಸ್ಟ್ರಾಕ್ಟ್ ಆದ್ರು, ನಿಮ್ ಬದ್ಲಿಗೆ ಇನ್ನೊಬ್ರನ್ನ ರೀಪ್ಲೇಸ್ ಮಾಡ್ಕೊಂಡ್ರು ಅವ್ರ ಲೈಫಲ್ಲಿ, ನೀವೇ ಬೇಕು ಅಂತ ಏನಿರ್ಲಿಲ್ಲ. ಸೊ ಲೆಟ್ ಸಿ ಕರೆಂಟ್ಲಿ ಅವ್ರು ನಿಮ್ಮ ಕನೆಕ್ಷನ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಲೆಟ್ ಸಿ. ಗ್ರೂಪ್ 3 ಪೇಜ್ ಆಫ್ ವಾಂಡ್ಸ್ ರಿವರ್ಸಲ್ ಆಗಿ ಬಂದಿದೆ ಗ್ರೂಪ್ 3 ಅವ್ರಿಗೆ. ಅರೌಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬಿಕಾಸ್ ನಾನೇನು ನೋಡ್ತೇನೆ, ಒಂದ್ ಕಡೆ ನೀವು ಅವ್ರ ಕಡೆಗೆ ಫೀಲಿಂಗ್ಸ್ ಇದೆ ನಿಮಗೆ, ಇಲ್ಲ ಅಂತ ಅಲ್ಲ. ಅವಳಿಗೂ ಕೂಡ ಒಂದು ಪಾಯಿಂಟ್ ಅಲ್ಲಿ ಅನ್ಸಿತ್ತು ಇದು ಕನೆಕ್ಷನ್ ಮೋರ್ ದೆನ್ ಫ್ರೆಂಡ್ಶಿಪ್ ಇದು ಅಂತ. ಬಟ್ ಇಲ್ಲ, ಇದು ಫ್ರೆಂಡ್ಶಿಪ್ ಮಾತ್ರ, ಇದು ಫೀಲಿಂಗ್ಸ್ ಇಲ್ಲ, ಇದರ ಅವರೇ ಒಂದು ಥಾಟ್ಸಿಗೆ ಬಂದಿದ್ದಾರೆ. ಓಕೆ, ಸೊ ಒಂದ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಫೀಲ್ ಆಗಿದೆ, ಒಂದು ಆಪರ್ಚುನಿಟಿ ಇತ್ತು ಹೇಳ್ಕೊಳ್ಳೋದಕ್ಕೆ, ಅಥವಾ ಈ ಒಂದು ಕನೆಕ್ಷನ್ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ, ಇದು ಫೀಲಿಂಗ್ಸ್ ಬರೀ ಫ್ರೆಂಡ್ಶಿಪ್ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಇತ್ತು. ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ನೀವು ಯಾವಾಗ ಫ್ರೆಂಡ್ಸ್ ಆಗಿದ್ರಿ, ಕನೆಕ್ಟ್ ಆಗಿದ್ರಿ, ಅವರು ಮೆಂಟಲಿ ಎಮೋಷನಲಿ ಮೆಚ್ಯೂರ್ಡ್ ಆಗಿರ್ಲಿಲ್ಲ. ಸೊ ಅವರು ಒಂದು ಕಮಿಟ್ಮೆಂಟ್, ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಏನೋ ಲೈಫ್ ನ ಫನ್ ಆಗಿ ತಗೊಳ್ಳೋಣ, ಲೈಫ್ ನ ಎಂಜಾಯ್ ಮಾಡೋಣ, ಆ ತರ ಥಾಟ್ ಅಲ್ಲಿ ಇತ್ತು ಬಿಟ್ರೆ ದೇ ವರ್ ನೆವರ್ ರೆಡಿ ಫಾರ್ ಅ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಸೊ ಇವಾಗ್ಲೂ ಕೂಡ ಅವ್ರೇನ್ ತುಂಬಾ ರಿಗ್ರೆಟ್ ಮಾಡ್ತಾ ಇಲ್ಲ, ನಾನು ಯಾಕೆ ಹೇಳಿಲ್ಲ ಅಥವಾ ನಾನು ಯಾಕೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿಲ್ಲ. ಬಟ್ ಇಟ್ಸ್ ಫೈನ್, ಹ್ಯಾಪನ್ಸ್, ಲೈಫ್ ಅಂದ್ಮೇಲೆ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ತರ ವೆರಿ ಕ್ಯಾಶುವಲ್ ಆಗಿ ತಗೊಂತಾ ಇದ್ದಾರೆ ಈ ಪರ್ಸನ್. ಐ ಡೋಂಟ್ ಥಿಂಕ್ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ನಿಮ್ ಬಗ್ಗೆ ಎಮೋಷನ್ಸ್, ಫೀಲಿಂಗ್ಸ್ ಆ ತರ ನೋಡ್ತಾ ಇದ್ದಾರೆ ಅಂತ. ಇವಾಗ್ಲೂ ಕೂಡ ಸ್ವಲ್ಪ ಇಮ್ಮೆಚ್ಯೂರಿಟಿ. ಪೇಜ್ ಆಫ್ ವಾಂಡ್ಸ್ ಅಂತ ಬಂದ್ರೆ ಅಗೇನ್ ಇಟ್ಸ್ ಇಮ್ಮೆಚ್ಯೂರ್ ಪರ್ಸನ್ ಬಗ್ಗೆನೇ ಹೇಳುತ್ತೆ ಅದು. ಸೊ ಇವಾಗ್ಲೂ ಕೂಡ ಅವರು ಮೆಂಟಲಿ ಅಷ್ಟೊಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ರಿಲೇಶನ್ಶಿಪ್ ಬಗ್ಗೆ, ಕನೆಕ್ಷನ್ಸ್ ಬಗ್ಗೆ. ಇವಾಗ್ಲೂ ಕೂಡ ಐ ಡೋಂಟ್ ಥಿಂಕ್ ನಾನು ರಿಲೇಶನ್ಶಿಪ್ಗೆ ರೆಡಿ ಆಗಿದ್ದೀನಿ, ನಾನು ಕಮಿಟ್ಮೆಂಟ್ಗೆ ರೆಡಿ ಆಗಿದ್ದೀನಿ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಲೆಟ್ ಸಿ, ಅವ್ರೇನಾದ್ರು ನಿಮ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗಿದ್ದಿದ್ರೆ, ಸ್ವಲ್ಪ ಜಾಸ್ತಿನ ನೀವು ಫ್ರೆಂಡ್ಸ್ ಆಗಿ ಉಳಿದಿದ್ರೆ ನಿಮ್ಮ ಬಾಂಡಿಂಗ್ ಹೆಂಗಿರ್ತಾ ಇತ್ತು ಅಂತ ನೋಡೋಣ. ಗ್ರೂಪ್ 3 ದೇರ್ ಈಸ್ 6 ಆಫ್ ಪೆಂಟಕಲ್ಸ್. 6 ಆಫ್ ಪೆಂಟಕಲ್ಸ್ ಬಂದ್ರೆ ಒಂದು ಗ್ರೇಟ್ ಸಪೋರ್ಟರ್ ಬಗ್ಗೆ ನಾನು ನೋಡ್ತೀನಿ. ಫಿನಾನ್ಷಿಯಲಿ ಮಾತ್ರ ಅಲ್ಲ, ಇನ್ ಎವ್ರಿ ವೇ ಒಂದು ಮೇನ್ ಸಪೋರ್ಟರ್. ಇಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಒಂದು ಗುಡ್ ಫ್ರೆಂಡ್ಶಿಪ್, ಹೆಲ್ದಿ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಯಾವುದೇ ರೀತಿ ಎಮೋಷನ್ಸ್, ಐ ಆಮ್ ನಾಟ್ ಸೀಯಿಂಗ್ ಎಮೋಷನಲಿ ನೀವು ಕನೆಕ್ಟ್ ಆಗ್ತಾ ಇದ್ರಿ ಅಂತ ನಾನು ನೋಡ್ತಾ ಇಲ್ಲ. ಬಟ್ ಒಳ್ಳೆ ಫ್ರೆಂಡ್ಸ್, ಒಂದು ಹೆಲ್ದಿ ರಿಲೇಶನ್ಶಿಪ್, ಒಂದು ಹೆಲ್ದಿ ಬಾಂಡಿಂಗ್ ನಿಮ್ಮಿಬ್ರು ಮಧ್ಯೆ ಇರ್ತಾ ಇತ್ತು ಅಂತ ಹೇಳ್ಬೋದು. ಸೊ ಲೈಕ್ ಎವ್ರಿ ಮೂಮೆಂಟ್ ಎಮೋಷನಲಿ ನೀವು ಲೋ ಆದಾಗ ಈ ಪರ್ಸನ್ ಇರ್ತಾ ಇದ್ರು ಡೆಫಿನೆಟ್ಲಿ, ಅಥವಾ ಅವ್ರು ಎಮೋಷನಲಿ ಲೋ ಆದಾಗ ನೀವ್ ಇರ್ತಾ ಇದ್ರಿ ಡೆಫಿನೆಟ್ಲಿ. ಒಂದು ಬ್ಯಾಲೆನ್ಸ್ಡ್ ಕನೆಕ್ಷನ್ ಆಗಿ ಇರ್ತಾ ಇತ್ತು, ನೀವು ಎಫರ್ಟ್ ಆಗ್ತಾ ಇದ್ರಿ, ಅವರು ಎಫರ್ಟ್ ಆಗ್ತಾ ಇದ್ರು. ಡೆಫಿನೆಟ್ಲಿ ಒಂದು ಹೆಲ್ದಿ ವೇ ಅಲ್ಲಿ ಕನೆಕ್ಷನ್ ಮೂವ್ ಆಗ್ತಾ ಇತ್ತು. ಬಿಕಾಸ್ ಒಂದು ಗ್ರೇಟ್ ಸಪೋರ್ಟರ್ ಆಗಿ, ಒಂದು ಬ್ಯಾಕ್ ಬೋನ್ ಆಗಿ ನಿಮ್ ಲೈಫಲ್ಲಿ ಇವ್ರು ಇರ್ತಾ ಇದ್ರು. ಅಂಡ್ ಐ ಫೀಲ್ ನೀವಿಬ್ರು ಒಬ್ರಿಗೊಬ್ರು ತುಂಬಾ ಹೆಲ್ಪ್ ಮಾಡ್ಕೊಂಡು, ತುಂಬಾ ಸಪೋರ್ಟ್ ಮಾಡ್ಕೊಂಡು, ಮನೆಯವ್ರು ಸಪೋರ್ಟ್ ಮಾಡ್ತಾ ಇದ್ರೋ ಗೊತ್ತಿರ್ಲಿಲ್ಲ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಎವ್ರಿ ಮೂಮೆಂಟ್ ನಿಮಗೆ ಏನ್ ಅಚೀವ್ ಮಾಡ್ಬೇಕಂತ ಇದ್ರಿ, ನಿಮ್ ಲೈಫಲ್ಲಿ ಏನ್ ಪಡ್ಕೋಬೇಕು ಅಂತ ಇದ್ರಿ, ಮೇ ಬಿ ಅದೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು. ಎವ್ರಿ ವೇ, ನಾಟ್ ಜಸ್ಟ್ ಫಿನಾನ್ಷಿಯಲಿ ಅಲ್ಲ, ಎವ್ರಿ ವೇ, ಮೆಂಟಲಿ, ಎಮೋಷನಲಿ, ಎವ್ರಿ ವೇ ನಿಮಗೆ ಹೆಲ್ಪ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಬ್ಯಾಕ್ ಬೋನ್ ತರ ನಿಲ್ತಾ ಇದ್ರು. ದಟ್ ಈಸ್ ಫಾರ್ ಶೋರ್ ಗ್ರೂಪ್ 3.
ಒಂದು ಗ್ರೇಟ್ ಫ್ರೆಂಡ್ಶಿಪ್ ನಿಮ್ಮಿಬ್ರು ಮಧ್ಯೆ ಇರ್ತಾ ಇತ್ತು. ಎವ್ರಿ ಟೈಮ್ ನೀವು ಇವ್ರನ್ನ ಕೌಂಟ್ ಮಾಡ್ಬೋದಿತ್ತು, ಎವ್ರಿ ಟೈಮ್ ಓಕೆ ಇವ್ರು ಇದಾರೆ ಅಂತ ಕಣ್ಣು ಮುಚ್ಕೊಂಡು ಮುಂದೆ ನಡಿಬೋದಿತ್ತು. ಸೊ ಆ ತರ ಇರ್ತಾ ಇತ್ತು. ಅಂಡ್ ಅವ್ರಿಗೂ ಕೂಡ ನೀವು ಅದೇ ತರ ಸಪೋರ್ಟ್ ಮಾಡ್ತಾ ಇದ್ರಿ ಅಂತ ಹೇಳ್ಬೋದು. ಸೊ ಲೆಟ್ ಸಿ ಗ್ರೂಪ್ 3 ಅಡ್ವೈಸ್ ನಿಮಗೆ, ಲೈಕ್ ನೀವು ಇವಾಗ ಮಾತಾಡಿಸ್ಬೇಕಾ, ಇವ್ರನ್ನ ರೀಚ್ ಔಟ್ ಆಗ್ಬೇಕಾ, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಇವ್ರನ್ನ ಅಪ್ರೋಚ್ ಮಾಡ್ಬೇಕಾ, ಮತ್ತೆ ಒಂದು ಫ್ರೆಂಡ್ಶಿಪ್ ನ ನೀವು ಕನೆಕ್ಟ್ ಆಗ್ಬೇಕಾ? ಲೆಟ್ ಸಿ ಗ್ರೂಪ್ 3. 9 ಆಫ್ ಪೆಂಟಕಲ್ಸ್ ರಿವರ್ಸಲ್ ಆಗಿ ಬಂದಿದೆ ಗ್ರೂಪ್ 3 ನಿಮಗೆ. ಇಂಟ್ರೆಸ್ಟಿಂಗ್, ಬಿಕಾಸ್ ಅಗೈನ್ 9 ಆಫ್ ಪೆಂಟಕಲ್ಸ್ ರಿವರ್ಸಲ್ ಆಗಿ ಬಂದಿದೆ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಅ ಟೆಲ್ಲಿಂಗ್ ನಿಮಗೆ ಬೆಟರ್ ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮ ಸೆಲ್ಫ್ ವರ್ತ್ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಅವರೇ ಅಪ್ರೋಚ್ ಮಾಡಬೇಕು, ನೀವಾಗೆ ಅಪ್ರೋಚ್ ಮಾಡ್ತೀರಾ ಅಂದ್ರೆ ಐ ಡೋಂಟ್ ಥಿಂಕ್ ಅದು ಒಳ್ಳೆ ಡಿಸಿಷನ್ ತಗೊಳ್ಳೋದಕ್ಕೆ ಅಂತ. ಈ ಒಂದು ಎನರ್ಜಿ ಎಫರ್ಟ್ ಈ ಪರ್ಸನ್ ಮೇಲೆ ಹಾಕೋದಕ್ಕಿಂತ ನಿಮ್ಮ ಮೇಲೆ ಹಾಕಿದ್ರೆ ಒಂದು ಗ್ರೋತ್ ಆದ್ರೂ ಇರುತ್ತೆ. ಫಸ್ಟ್ ನಿಮ್ಮ ಮೇಲೆ ಫೋಕಸ್ ಮಾಡಿ. ಲೈಕ್ ಈ ಪರ್ಸನ್ ಬಗ್ಗೆ ಯಾಕೆ ನೆನಪಿಸ್ಕೊಂತಾ ಇದ್ದೀರಾ ಫಸ್ಟ್ ಅದನ್ನ ಕ್ವಶನ್ ಮಾಡಿ. ನೀವೇನಾದ್ರು ಲೈಕ್ ಯಾರು ನನ್ನ ಲೈಫಲ್ಲಿ ಇಲ್ಲ, ನಾನು ಲೋನ್ಲಿ ಆಗಿದ್ದೀನಿ, ನಾನು ಒಬ್ಳೆ ಆಗ್ಬಿಟ್ಟೆ ಅಥವಾ ನಾನು ಒಬ್ನೇ ಆಗ್ಬಿಟ್ಟೆ ಅಂತ ಈ ಪರ್ಸನ್ ನೆನಪಿಸ್ಕೊಂತಾ ಇದ್ದೀರಾ, ಅಥವಾ ನಿಮ್ ಲೈಫಲ್ಲಿ ಸಪೋರ್ಟೇ ಇಲ್ಲ ಅಂತ ಈ ಪರ್ಸನ್ ನೆನಪಿಸ್ಕೊಂತಾ ಇದ್ದೀರಾ? ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಆ ಒಂದು ಅಲೋನ್ನೆಸ್ ಅಲ್ಲಿ ನಿಮಗೊಂದು ಇಂಡಿಪೆಂಡೆಂಟ್ನೆಸ್ ಫೀಲ್ ಆಗುತ್ತಲ್ವಾ, ಅಷ್ಟೇ ಸಾಕು. ನಿಮ್ನ ನೀವು ಯಾವುದೇ ಒಂದು ಸಿಚುವೇಶನ್ ನಿಮ್ನ ನೀವು ಕಾಪಾಡ್ಕೊಂತೀರಾ. ಒನ್ ಥಿಂಗ್ ಈಸ್, ಯಾರ ಮೇಲೂ ಡಿಪೆಂಡ್ ಆಗಕ್ ಹೋಗ್ಬೇಡಿ, ಯಾರು ನಿಮ್ಮೋರಲ್ಲ. ನಿಮಗೆ ಈ ಜೀವನ ಸಿಕ್ಕಿದ್ರೆ ಇದು ನಿಮ್ದು, ಇದನ್ನ ಹೆಂಗೆ ನೀವು ದಿಸ್ ಇಸ್ ಯು ಟ್ರಾವೆಲಿಂಗ್, ಇದು ನಿಮ್ ಜೀವನ, ಇದು ನೀವ್ ಇದನ್ನ ನಿಮ್ ಮೇಲೆ ಡಿಪೆಂಡ್ ಆಗ್ಬೇಕು. ಬಿಟ್ರೆ ಯಾವಾಗ್ಲೂ ನೀವು ಇನ್ನೊಬ್ರು ಬಂದು ಸರಿ ಮಾಡ್ತಾರೆ ಅಥವಾ ಇನ್ನೊಬ್ರ ಮೇಲೆ ಎಮೋಷನಲಿ ಡಿಪೆಂಡ್ ಆಗೋದು, ಮೆಂಟಲಿ ಡಿಪೆಂಡ್ ಆಗೋದು, ಒಂದು ಫ್ರೆಂಡೇ ಆಗಿರ್ಬೋದು, ಅವ್ರು ಇದ್ರೇನೆ ನನ್ನ ಲೈಫಲ್ಲಿ ಚೆನ್ನಾಗಿರೋದು ಅಂತ ಅನ್ಕೊಳ್ಳೋದು, ಇದೆಲ್ಲ ತುಂಬಾ ದೊಡ್ಡ ತಪ್ಪಿದು. ನೀವ್ ಯಾವಾಗ ನಿಮ್ ಮೇಲೆ ನೀವು ನಂಬಿಕೆ ಇಟ್ಕೊಂಡಿರ್ತೀರ, ಯಾವಾಗ ನೀವು ನಿಮ್ ಮೇಲೆ ಒಂದು ಧೈರ್ಯ ತುಂಬಿಕೊಂಡಿರ್ತೀರ, ಇಂಡಿಪೆಂಡೆಂಟ್ ಆಗಿರ್ತೀರಾ, ಅವಾಗ್ಲೇ ನೀವು ಲೈಫಲ್ಲಿ ಉದ್ಧಾರ ಆಗೋದು ಅಥವಾ ಲೈಫಲ್ಲಿ ಇನ್ನೂ ಬ್ರೇವ್ ಆಗಿ ಮುಂದೆ ನುಗ್ಗೋದಕ್ಕಾಗೋದು. ಸೊ ನಿಮ್ಮ ಒಂದು ವೀಕ್ನೆಸ್ ನ ಯಾರಿಗೂ ಕೂಡ ತೋರಿಸ್ಬೇಡಿ ಗ್ರೂಪ್ 3. ನಿಮ್ಮ ಒಂದು ನೆಗೆಟಿವ್ ಅಂತ ಹೇಳಲ್ಲ ನಾನು, ಬಟ್ ಡೋಂಟ್ ಶೋ ಎನಿ ಒನ್ ದಟ್ ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ನಿಮ್ ಲೈಫಲ್ಲಿ ಅನ್ನೋದನ್ನ ಯಾರಿಗೂ ತೋರಿಸ್ಬೇಡಿ. ಬಟ್ ನೋ ದಟ್ ನೀವೇ ಸಾಕು, ನಿಮಗೆ ಯಾರು ಬೇಡ. ಯು ಆರ್ ಗುಡ್ ಎನಫ್, ನೀವು ಇಂಡಿಪೆಂಡೆಂಟ್, ನೀವು ಸ್ಟ್ರಾಂಗ್ ಆಗಿದ್ದೀರಾ. ನೀವು ಆಸ್ ಅ ಪರ್ಸನ್ ಯು ಆರ್ ಅ ವೆರಿ 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 ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಪರ್ಸನ್. ನೀವು ಇಲ್ಲಿವರೆಗೂ ಅಚೀವ್ ಮಾಡಿರೋದು ಅಷ್ಟು ಈಸಿ ಆಗಿದ್ದಲ್ಲ. ಯು ಹ್ಯಾವ್ ಚೂಸನ್ ಅ ಡಿಫ್ರೆಂಟ್ ಪಾತ್ ಆ್ಯಂಡ್ ನೀವು ಆಲ್ರೆಡಿ ತುಂಬ ಅಚೀವ್ ಮಾಡಿದ್ದೀರಾ. ಬಟ್ ಇವಾಗ ಯಾವುದೋ ಒಂದು ಪರ್ಸನ್ಗೋಸ್ಕರ ನೀವೇ ವೀಕ್ ಅಂತ ಅನ್ಕೊಂಡು ಅವ್ರ ಬಗ್ಗೆ ನೆನಪಿಸ್ಕೊಳ್ಳೋದು ಇದು ಒಳ್ಳೇದಲ್ಲ. ನಿಮ್ಮ ಕಡೆಯಿಂದ ಯಾವ ತಪ್ಪು ಆಗಿಲ್ಲ, ನಿಮ್ಮ ಮೇಲೆ ನೀವು ಯಾವ ತಪ್ಪನ್ನು ನಿಮ್ಮ ಮೇಲೆ ನೀವು ಹಾಕೋಬೇಡಿ, ರಿಗ್ರೆಟ್ ಮಾಡ್ಕೊಬೇಡಿ ಗ್ರೂಪ್ 3. ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ರೀಡಿಂಗ್ ಅಲ್ಲಿ ಸಿಕ್ಕಿದೆ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.